ರಾಜ್ಯದ ಜನತೆ ಹಾಗೂ ನಾಯಕರು ಕಾಯ್ತಾ ಇದ್ದ ಆ ಘಳಿಗೆ ಬಂದಾಗಿದೆ. ಎಲೆಕ್ಷನ್ ಅನೌನ್ಸ್ ಆಗಿದೆ. 224 ವಿಧಾನಸಭಾ ಕ್ಷೇತ್ರಗಳಿಗೂ ಮೇ 10 ರಂದು ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. 13 ರಂದು ಫಲಿತಾಂಶ ಹೊರಬೀಳುತ್ತೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರು ರಾಜೀವ್ ಕುಮಾರ್ ದಿನಾಂಕ ಘೋಷಣೆ ಮಾಡಿದರು. ಏಪ್ರಿಲ್ 13 ರಂದು ಅಧಿಸೂಚನೆ ಪ್ರಕಟ ಆಗುತ್ತೆ. 20 ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. 21 ರಂದು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. 24 ರಂದು ವಾಪಸ್ ಪಡ್ಕೊಳ್ಳೋದಕ್ಕೆ ಕೊನೆಯ ದಿನ. ಮೇ 10 ರಂದು ಬುಧವಾರ ಮತದಾನ ಆಗುತ್ತೆ. 13ಕ್ಕೆ ಶನಿವಾರ ಫಲಿತಾಂಶ ಪ್ರಕಟ ಆಗುತ್ತೆ. ಮೇ 15ರ ಒಳಗಾಗಿ ಸೋಮವಾರದ ಒಳಗಾಗಿ ಈ ಎಲೆಕ್ಷನ್ನ ಪ್ರಕ್ರಿಯೆ ಮುಗಿಬೇಕು ಅನ್ನೋ ಒಂದು ಡೇಟನ್ನು ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಇವತ್ತಿನಿಂದಲೇ ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿದೆ. ಹೀಗಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. Making the Gazette notification would be issued on 13th of April. Last date of making nominations would be 20th of April. Date of scrutiny would be 21st April 2023. After that, the withdrawal of the candidature can be up to 24th of April. The polling will take place on 10th of 5 in single phase, and day of counting would be ದೊಡ್ಡ ಸಂಖ್ಯೆಯಲ್ಲಿ ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು ಮತ್ತು ಮತ ಚಲಾಯಿಸಬೇಕು. ಎರಡನೇದು ಈ ದುಡ್ಡು ಹಂಚಿಕೆ ಬಗ್ಗೆ ಬೇರೆ ಬೇರೆ ಯಾವುದು ಅವರು ಅಮಿಷ ಮಾಡ್ತಾರೆ ಅದರ ತಡೆಗಟ್ಟಲಿಕ್ಕೆ ನಮ್ಮ ಜಿಲ್ಲಾ ಅಡ್ಮಿಷನ್ ಇದೆ, ಅವರಿಗೆ ಸಹಯೋಗ ಕೊಡಬೇಕು. ಎಲ್ಲ ಅಲ್ಟಿಮೇಟ್ಲಿ ಎಲ್ಲರ ಗ್ರಹಿಕೆ ಅಥವಾ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಮೇ 10ಕ್ಕೆ ವೋಟು, 13ಕ್ಕೆ ರಿಸಲ್ಟು, 14ಕ್ಕೆ ರೆಸಾರ್ಟ್ ಆಗದೇ ಇದ್ರೆ ಸಾಕಪ್ಪ ಅಂತ ಕ್ಲಿಯರ್ ಮೆಜಾರಿಟಿ ಕೊಟ್ಬಿಡಿ. ಮತದಾರರಲ್ಲಿ ಎಲ್ಲರ ಕೋರಿಕೆ ಇದು. ಸೊ ಯಾವುದೇ ಥರದ ಕನ್ಫ್ಯೂಷನ್ಸ್ ಇಲ್ಲದ ಹಾಗೆ ಈ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಗಣ್ಯರು ಜಾಯ್ನ್ ಆಗಿದ್ದಾರೆ. ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ, ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಕಾಂಗ್ರೆಸ್ ವಕ್ತಾರೆ ಕವಿತಾ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ MLC ಡಾಕ್ಟರ್ ತೇಜಸ್ವಿನಿ ಗೌಡ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. JDSನ ವಕ್ತಾರರು ಅಶ್ವಿನ್ ಇದ್ದಾರೆ. ವೆಲ್ಕಮ್ ಟು ದ ಶೋ. ಮೊದಲಿಗೆ ಆಡಳಿತ ಪಕ್ಷದ ಪ್ರತಿನಿಧಿಯಿಂದ ಆರಂಭ ಮಾಡೋಣ. ಮೇಡಮ್, 3 ವರ್ಷ 8 ತಿಂಗಳ ಅಧಿಕಾರ ನಡೆಸಿದ್ದೀರಿ. ಆದರೂ ಎಲ್ಲೋ ಒಂದು ಕಡೆ ಮೋದಿ ವೇವ್ ಅಂಡ್ ಸೆಂಟ್ರಲ್ ಲೀಡರ್ಶಿಪ್ನ ಮೇಲಿನ ಡಿಪೆಂಡೆನ್ಸಿ ಕಾಣುತ್ತೆ. ನಿಮ್ಮ ಪ್ರಕಾರ ನಿಮ್ಮ ಕನಸು ಮಿಷನ್ 150 ಡಿಸೈಡ್ ಮಾಡುವಂತಹ ಅಂಶಗಳು ಯಾವುವು ಅಂತ ಅನ್ಸುತ್ತೆ ಈ ಹಂತದಲ್ಲಿ? ಇಲ್ಲ, ನೋಡುವ ದೃಷ್ಟಿಯಲ್ಲಿ, ನೋಡುವ ದೃಷ್ಟಿಕೋನದಲ್ಲಿ ಹಂಗೆ ಕಾಣುತ್ತೆ. ಹೇಗೆ ನೋಡ್ತಿರೋ ಹಾಗೆ ಕಾಣುತ್ತೆ. ನಮ್ದು ಹಾಗಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವ ಪಾರ್ಟಿ ಅಲ್ಲ. ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ನಿರಂತರವಾಗಿ ಸಂಘಟನೆಯನ್ನ ಸದಾಕಾಲ ಚುರುಕಾಗಿಡುವಂತಹ, ನಮ್ಮ ರೆಗ್ಯುಲರ್ ಪ್ರೋಗ್ರಾಮ್ಸ್ ಕೊಡುವಂತಹ, ಅಭಿವೃದ್ಧಿ ಕೆಲಸಗಳನ್ನು ಹೇಳ್ತಕ್ಕಂಥದ್ದು ಅಥವಾ ಫಲಾನುಭವಿಗಳಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಒಟ್ಟಾರೆಯಾಗಿ ನಿರಂತರವಾಗಿ ಚಟುವಟಿಕೆಯಿಂದಿರೋ ಒಂದು ಪೊಲಿಟಿಕಲ್ ಪಾರ್ಟಿ ಬಿಜೆಪಿ. ಹಾಗಾಗಿ ನಮಗೇನು ಎಲ್ಲ ಚುನಾವಣೆಗಳನ್ನ ನಾವು ಇಷ್ಟೇ ಗಂಭೀರವಾಗಿ ತಗೊಳ್ತೀವಿ. ಮತ್ತೆ ಒಂದು ಮುಖ್ಯವಾಗಿ ಅಭಿವೃದ್ಧಿಯ ಒಂದು ಏನು ಜನತೆಗೆ ತಲುಪಿದೆ ಅದು ಅಭಿವೃದ್ಧಿಯನ್ನು ಇಟ್ಟುಕೊಂಡೇ ನಾವು ಈ ಸಾರಿ ಮತ್ತೊಂದು ನಿರ್ಣಾಯಕ ನಾಯಕತ್ವ ಕೂಡ ನಮ್ಮ ಪಾರ್ಟಿಯಲ್ಲಿದೆ. ಹಾಗಾಗಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗಲೂ ಕೂಡ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂಥ ಎಲ್ಲ ಒಂದು ಯೋಜನೆಗಳನ್ನು ತರುವಲ್ಲಿ ಎಲ್ಲ ಶಾಸಕರು ಕೂಡ ಅದನ್ನು ತಲುಪಿಸುವಲ್ಲಿ ಕ್ರಿಯಾಶೀಲರ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕಾರ್ಯಕರ್ತರ ಪಡೆ ಇದೆ, ಒಳ್ಳೆಯ ಒಂದು ಕೆಲಸ ಮಾಡಿದ್ದೀವಿ. ಜೊತೆಗೆ ರಾಜ್ಯದ ಜನತೆ ಕೂಡ ನೋಡಿದ್ದಾರೆ, ತುಲನಾತ್ಮಕವಾಗಿ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಸರ್ಕಾರಗಳನ್ನು ನೋಡಿದ್ದಾರೆ. ಬಟ್ ಚಾಲೆಂಜಸ್ ಅಂತ ನೋಡಿಕೊಂಡಾಗ ಈಗ ನೋಡಿ, ಅಬ್ಕಿ ಬಾರ್ ಮೋದಿ ಸರ್ಕಾರ, ಫಿರ್ಸೆ ಮೋದಿ, ಈ ತರದ ಒಂದು ಕ್ಲಿಯರ್ ಗೋಲ್ ಇತ್ತು ಜನರ ಬಳಿಗೆ ಹೋಗಬೇಕಾದ್ರೆ. ಈ ಬಾರಿ ಯಾರಿಗೆ ನಾಯಕತ್ವ? ಈಗ BS ಯಡಿಯೂರಪ್ಪ ಅವರು ಚುನಾವಣಾ ಕಣದಿಂದ ಹಿಂದೆ ಸರ್ಕೊಂಡಿದ್ದಾರೆ. ಕೆಲ ನಿರ್ಣಯಗಳನ್ನು ಕೈಗೊಂಡ್ರೆ ಅದರ ಇಂಪ್ಲಿಮೆಂಟೇಷನ್ ಬಗ್ಗೆ ಚಾಲೆಂಜಸ್ ಇದ್ದಾವೆ. ಈಗ ಒಳ ಮೀಸಲಾತಿ ವಿಷಯ ಇರಬಹುದು, ಅದಕ್ಕೆ ವ್ಯಕ್ತವಾದ ರಿಯಾಕ್ಷನ್ಸ್ ಇರಬಹುದು. ಅಂಡ್ ನಿಮ್ಮ ಪಕ್ಷದಲ್ಲಿನ 4 ಬಾರಿ 5 ಬಾರಿ ಗೆದ್ದಂತ ಶಾಸಕರಿಗೆ ಟಿಕೆಟ್ ಕೊಡಬಾರದು ಅಂತ ನಿಮ್ಮದೇ ಕಾರ್ಯಕರ್ತರು ಕ್ಯಾಂಪೇನ್ ಮಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಮುಖ್ಯವಾಗಿ ಒಂದು ನಿಚ್ಚಳ ಬಹುಮತ ಬರಬೇಕು, ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಒಂದು ಗುರಿಯಾಗಿರುತ್ತೆ. ಅದಕ್ಕೆ ಬೇಕಾದಂತ ಎಲ್ಲ ತಂತ್ರವನ್ನ, ರಣತಂತ್ರವನ್ನ, ಸೂತ್ರವನ್ನ ಒಂದು ಪೊಲಿಟಿಕಲ್ ಪಾರ್ಟಿ ಎಣೆಯುತ್ತೆ. ಅದಕ್ಕೆ ಈ ನೀವು ಹೇಳಿದಂತ ಎಲ್ಲಾ ಅಂಶಗಳಲ್ಲೂ ತಗೊಳ್ಬಹುದು, ಅಥವಾ ಒಂದು ಈಗ ವ್ಯಕ್ತಿನೇ ಮುಖ್ಯ ಅಲ್ಲ ಅಂತಕ್ಕಂಥದ್ದು. ನಾವು ಈಗ ವಂಶ ಪಾರಂಪರ್ಯ ಒಂದೊಂದು ಪೊಲಿಟಿಕಲ್ ಪಾರ್ಟಿಲಿ ಒಂದು ನಿಲುವಿರುತ್ತೆ. ನಮ್ಮಲ್ಲಿ ಹೊಸಬರಿಗೂ ಅವಕಾಶ ಕೊಡಬೇಕು, ಹಿರಿಯರು ಇರಬೇಕು, ಅನುಭವಿಗಳು ಬೇಕು, ಜೊತೆಗೆ ಎಲ್ಲರನ್ನೂ ಜೊತೆಲಿ ತಗೊಂಡೋಗ್ಬೇಕು, ಅಡ್ಮಿನಿಸ್ಟ್ರೇಷನ್ ಗೊತ್ತಿರೋರು ಆಗ್ಬೇಕು. ಸೊ ಈ ತರ ಈಗ ಅನೇಕ ಸಂದರ್ಭಗಳಲ್ಲಿ ನೋಡಿ, ಒಂದು ಕಲೆ, ಒಂದು ಸರ್ಕಾರ ನಡೆಸಬೇಕಾದ್ರೆ, ಅಧಿವೇಶನ ನಡೆಸಬೇಕಾದ್ರೆ ಅಪೋಸಿಷನ್ ಪಾರ್ಟೀಸ್ನೂ ಇರ್ಬೋದು, ಎಲ್ಲ ನಾಯಕರಲ್ಲಿ ಈಗ ಅಜಾತ ಶತ್ರುಗಳಂತ ಕೆಲವು ನಾಯಕರು ಇರ್ತಾರೆ. ಅಂದ್ರೆ ಅದನ್ನು ಕೂಡ ನಡೆಸ್ಕೊಂಡು ಹೋಗ್ಬೇಕು. ಅಧಿಕಾರಕ್ಕೆ ಬಂದಾಗಲೂ ಚಾಕಚಕತೆಯಿಂದ ಕೆಲಸ ಮಾಡಬೇಕು, ಅಧಿಕಾರದಲ್ಲಿ ಇಲ್ದಲೇ ಇರುವಾಗಲೂ ಪಕ್ಷವನ್ನ ತಗೊಂಡೋಗ್ಬೇಕು. ಈಗ ಕೇಂದ್ರದಲ್ಲೂ ಇರುವಾಗ, ರಾಜ್ಯದಲ್ಲೂ ಇರುವಾಗ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಮಗೆ ಖಂಡಿತ ತಾವು ಹೇಳಿದಾಗೆ ಅನೇಕ ಚಾಲೆಂಜಸ್ ನಮಗಿರುತ್ತೆ.
ಅದೊಂದು ಹುಲಿ ಸವಾರಿ. ನಮ್ಮ ಬದ್ಧತೆ ಇದೆ, ನಾವು ಸಂವಿಧಾನಕ್ಕೆ ಮಾತು ಕೊಟ್ಟಿದ್ದೀವಿ, ಸಂವಿಧಾನದ ಸ್ಪಿರಿಟ್ ಅನ್ನೆಲ್ಲರೂ ಇಂಪ್ಲಿಮೆಂಟ್ ಮಾಡಬೇಕು. ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದೀವಿ. ಅದ್ರಲ್ಲಿ ಏನಾದ್ರು ಕೊರತೆಗಳಿದ್ರೆ ಹೇಳಿ, ಈಗ ಇಂಪ್ಲಿಮೆಂಟ್ ಆದಾಗ ತಾನೇ ಗೊತ್ತಾಗತ್ತೆ. ಅದು ಕೊರತೆಗಳಿದ್ರೆ ಹೇಳಿ, ನಾವು ಓಪನ್ ಅಪ್ ಆಗಿದ್ದೀವಿ, ಅದು ಮುಕ್ತವಾಗಿದ್ದೀವಿ. ಸಣ್ಣ ಪುಟ್ಟದ್ದು ಏನಾದ್ರು ಇದೆಯಾ, ಇನ್ನೂ ಆಗೋದ್ರಿಂದ ಇನ್ನೂ ಚೆನ್ನಾಗಾಗತ್ತಾ, ನೋ ಪ್ರಾಬ್ಲಮ್. ಅದು ಯಡಿಯೂರಪ್ಪನಂತವರು ಅವರು ಎಲ್ಲಾ ಕಾಲಕ್ಕೂ ಅವರು ಅಧಿಕಾರದಲ್ಲಿ ಬಿಜೆಪಿ ಬರೋದೇ ಇಲ್ಲ ಅನ್ನೋ ಕಾಲದಿಂದ ಹಿಡಿದು ಮತ್ತೊಮ್ಮೆ 150 ತರಬೇಕು ಅನ್ನುವವರೆಗೆ ಅವರು ಯಾವಾಗ್ಲೂ ಅದೇ ಹುರುಪಿನಲ್ಲಿ ಕೆಲಸ ಮಾಡ್ತಾರೆ. ಅವರ ಆಕ್ಟಿವ್ ಪಾರ್ಟಿಸಿಪೇಷನ್ ಬಗ್ಗೆ ನಿಮಗೆ ವಿಶ್ವಾಸ ಹೆಚ್ಚಿದೆ. ಕವಿತಾ ಮೇಡಮ್, ಹೌ ಪ್ರಿಪೇರ್ಡ್ ಆರ್ ಯು ಅಂತ. ಈಗ ಕಾಂಗ್ರೆಸ್ ಬಹುಶಃ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಫೇಸ್ ಮಾಡಿದ್ದಕ್ಕೂ ಕರ್ನಾಟಕದಲ್ಲಿ ನೀವು ಕನ್ಸ್ಟ್ರಕ್ಟ್ ಮಾಡಿರುವ ಒಂದು ಜನರ ಬಳಿಗೆ ಹೋಗ್ತಿರುವಂತಹ ರೀತಿಗೂ ಬಹಳ ವ್ಯತ್ಯಾಸ ಇದೆ. ಒಂದು ರೀತಿಯಾದ ಫೇಸ್ ಲಿಫ್ಟ್ ಅನ್ನೋ ರೀತಿಯಲ್ಲಿ. ಬಟ್ ಚಾಲೆಂಜಸ್ ನಿಮ್ಮ ಪಕ್ಷದಲ್ಲೂ ಇದೆ. ಸಿಎಂ ಫೇಸ್ ಅನ್ನೋ ವಿಷಯದಲ್ಲಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಅದು ಸಹ ನಿಮಗೆ ಚಾಲೆಂಜ್ ಆಗಿ ಮುಂದೆ ನಿಲ್ಲುತ್ತಾ ಈ ಸಂದರ್ಭದಲ್ಲಿ? ಒಂದು ಫಸ್ಟ್ ಪ್ರಶ್ನೆಗೆ, ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಮೊದಲಿಂದನೂ ಗಟ್ಟಿಯಾಗಿದೆ. ನೀವು ಅದನ್ನ ಬೇರೆ ರಾಜ್ಯಗಳಿಗೆ, ಅಂದ್ರೆ ಉದಾಹರಣೆಗೆ ನೀವು ಇಮಿಡಿಯೇಟ್ ಆಗಿ ಗುಜರಾತ್ ಕಂಪೇರ್ ಮಾಡ್ತೀರಾ. ಬಟ್ ಇಲ್ಲಿ ಡಿಫ್ರೆಂಟ್ ಸಿನಾರಿಯೋ ಇದೆ. ನಾವು ಆಡಳಿತದಲ್ಲಿ 2013 ಆಡಳಿತದಲ್ಲಿದ್ದೀವಿ, ಮತ್ತೆ 2018 38% ವೋಟ್ ಶೇರು ನಮ್ದಿತ್ತು. ಸೊ ನಾವು ಸೋತಿರ್ಬೋದು, ನಂಬರ್ ಆಫ್ ಸೀಟ್ಸ್ ಕಡಿಮೆ ಬಂದಿರಬಹುದು, ಬಟ್ 38% ಮ್ಯಾಕ್ಸಿಮಮ್ ವೋಟ್ ಶೇರು ನಮ್ದೇ ಇತ್ತು. ಬಟ್ ನಮ್ದು ಇಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ನಮ್ಮದು ಯಾರು ಅಧ್ಯಕ್ಷರು ಇದ್ದಾರೋ ಅವರು ಗಟ್ಟಿಯಾಗಿ ಕೆಲಸ ಮಾಡ್ತಾರೆ. ಅದೇ ತರ CLP ನಾಯಕರು ಅವರ ಒಂದು ಕೆಲಸನ ಅವರು ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಪಕ್ಷ ಸಂಘಟನೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಇಲ್ಲಿ ಕಾರ್ಯಕರ್ತರು ಇದ್ದಾರೆ, ಲೀಡರ್ಸ್ ಇದ್ದಾರೆ, ಲೀಡರ್ಶಿಪ್ ಇದೆ. ಸೊ ಎಲ್ಲ ಒಂದು ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಮತ್ತೆ ಒಂದು ಡಿಜಿಟಲ್ ಮೆಂಬರ್ಶಿಪ್ ಇಂದ ಹಿಡಿದು ಭಾರತ್ ಜೋಡೋ ಪ್ರೋಗ್ರಾಮ್ವರೆಗೂ ಪ್ರತಿಯೊಂದು ಕಾರ್ಯಕ್ರಮನೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ತಾಲೂಕಿನಲ್ಲೂ ಬ್ಲಾಕ್ ಮಟ್ಟದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಹಾಗಾಗಿ ಒಂದು ಕಾರ್ಯಕರ್ತರ ಹುಮ್ಮಸ್ಸು ಮತ್ತೆ ಲೀಡರ್ಶಿಪ್ಪಿನ ಒಂದು ನಮ್ಗೇನು ಕೊರತೆ ಇಲ್ಲ. ಸೊ ನಮಗೆ ಒಂದು ಫೇಸ್ ಅಂತ ನೀವು ಹೇಳ್ತಾ ಇದ್ರೆ ಫೇಸ್ ಅಂತ ನಮಗೆ ಇದು ನಾವು ಇವನ್ 2013 ಎಲೆಕ್ಷನ್ ಹೋದಾಗ್ಲೂ 2013 ಎಲೆಕ್ಷನ್ ಹೋದಾಗ ವಿ ವೆಂಟ್ ಆನ್ ಎ ಕಾಮನ್ ಅಜೆಂಡಾ. ಅಂದ್ರೆ ಒಂದು ಲೀಡರ್ಶಿಪ್ ಕನ್ಸಾಲಿಡೇಟೆಡ್ ಲೀಡರ್ಶಿಪ್ ಆಗಿ ತೋರಿಸ್ವಿ, ಮತ್ತೆ ಎಲ್ಲರೂ ಸೇರಿ ಎಲೆಕ್ಷನ್ ಮಾಡಿದ್ರು. ಅದೇ ತರನೇ ಇವತ್ತು ನಮ್ಗೆ ಲಾಸ್ಟ್ ಟೈಮ್ ನಾವು ಎಲೆಕ್ಷನ್ ಹೋದಾಗ ಸಿದ್ದರಾಮಯ್ಯ ಅವರ ಒಂದು ಲೀಡರ್ಶಿಪ್ ಇಟ್ಕೊಂಡೇ ಹೋದ್ವಿ. ಸೊ ನಾವು ಯಾರು ಇನ್ಕಂಬೆಂಟ್ ಇರ್ತಾರೋ ಅವರ ಲೀಡರ್ಶಿಪ್ ಇಂದ ನಾವು ಮಾಡ್ತೀವಿ. ಬಟ್ ಸಿನ್ಸ್ ಈಗ ಲೀಡರ್ಶಿಪ್ ಇಲ್ಲದೆ ಇರೋದ್ರಿಂದ ಒಂದು ಗ್ರೂಪ್ ಆಗಿ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ರೆ. ಮತ್ತೆ ಈಗ ನೀವು ನೋಡ್ತಾ ಇರ್ಬೋದು ಯಾವ ತರ ನಾವು ಇದು ಒಂದು ಪಕ್ಷ ಸಂಘಟನೆ ವಿಚಾರದಲ್ಲಿ ಯಾವ ತರ ನಾವು ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ತುಂಬಾ ಮೋಸ್ಟ್ ಸ್ಟ್ರೆಂಥನಿಂಗ್ ಆಗಿ ಇವತ್ತು ಏನಾದ್ರೂ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಕೆಲಸ ಮಾಡಿದೆ ಅಂದ್ರೆ ಕರ್ನಾಟಕದಲ್ಲಿ ನಾನು ಹೆಮ್ಮೆ ಪಡ್ತೀನಿ. ಒಂದು ಎರಡನೇದು, ಈಗ ಆಕಾಂಕ್ಷಿಗಳನ್ನ ಯಾರ್ಯಾರಿದ್ದಾರೆ ಅವ್ರನ್ನ ಕರೆದಾಗ್ಲೂ ಅಷ್ಟೇ ಸುಮಾರು 1750 ಜನ ಆಕಾಂಕ್ಷಿಗಳಾಗಿ ಅಪ್ಲೈ ಮಾಡಿದ್ರು. 2 ಲಕ್ಷ ಇದಿದ್ರು ಸಹ ಅಪ್ಲೈ ಮಾಡಿದ್ರು. ಅಂದ್ರೆ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಆಸ್ಪಿರೆಂಟ್ಸ್ ಜಾಸ್ತಿ ಆಗಿದೆ. ಯಾಕಂದ್ರೆ ಪಕ್ಷ ಗೆಲ್ಲುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು. ಮತ್ತೆ ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡೋಕ್ ಮುಂಚೆನೆ ನಾವು 224 124 ಈಗಾಗಲೇ ಅನೌನ್ಸ್ ಮಾಡ್ಬಿಟ್ಟಿದೆ. ಅಂದ್ರೆ ನಮ್ಮ ಪ್ರಿಪರೇಷನ್ ಇವಾಗ ಆಗ್ಲೇ ಇಲ್ಲ. ಜೇನುಗುಡುಗಿನೂ ಕೈ ಹಾಕಿಲ್ಲ ನೀವು. ಇಲ್ಲ, ಬರ್ತೀನಿ ಆ ಪಾಯಿಂಟ್ ಬರ್ತೀನಿ. ಅದೇ ತಪ್ಪು ನೀವು ಹೇಳ್ತಾ ಇರೋದು. 124 ಯಾರು ಸಿಟ್ಟಿಂಗ್ MLAs ಇದ್ದಾರೆ, ಕೆಲವರು ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ಕೆಲವು ಸ್ಮಾಲ್ ಮಾರ್ಜಿನ್ ಇಂದ ಬಂದಿರೋರು, ಮತ್ತೆ ಆತರ ಅದನ್ನ ಡಿವೈಡ್ ಮಾಡಿ ಮಿಕ್ಕಿದ ಒಂದು 100 ಇದ್ರಲ್ಲೂ ಅಷ್ಟೇ 100 ಅಲ್ಲಿ ಆಲ್ಮೋಸ್ಟ್ 60 ಸೀಟ್ಸ್ ಏನಂತ ಸಮಸ್ಯೆ ಏನಿಲ್ಲ. 1-2 ಆಸ್ಪಿರೆಂಟ್ಸ್ ಇದ್ದಾರೆ. ಇನ್ನು 30 ಸೀಟ್ಸ್ನಲ್ಲಿ ಎಸ್, ಅದು ನಾವು ಆ ಒಂದು ಕ್ಯಾಟಗರಿನ ಡಿಫ್ರೆಂಟ್ ಮಾಡ್ತಾ ಇದೀವಿ. ಅದು ಒಂದು 30 ಸೀಟ್ಸ್ನಲ್ಲಿ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಅಂದರೆ ಯಾವುದೇ ಪಕ್ಷಕ್ಕಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಏನು ಸಮಸ್ಯೆ ಅಂದರೆ ಯಾವ ಥರ ಅವ್ರನ್ನ ಅಡ್ಜಸ್ಟ್ ಮಾಡಬೇಕು. ಒಂದು ಈಗ 124 ಯಾವ ಥರ ಸಾಮಾಜಿಕ ನ್ಯಾಯವನ್ನು ಇದು ಮಾಡಿದ್ದೀವಿ, ಅನುಸರಿಸ್ತೀವಿ, ಅದೇ ಥರ ಯಾವ ಥರ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕೆಲವರಿಗೆ ಅಸಮಾಧಾನ ಆಗುತ್ತೆ. ಇವಾಗ ನಾನು ಆಸ್ಪಿರೆಂಟು, ನನಗೂ ಅಸಮಾಧಾನ ಆಗ್ಬೋದು. ಬಟ್ ದ ಫ್ಯಾಕ್ಟ್ ಇಸ್ ದಟ್ ನಮ್ಮನ್ನ ಯಾವ ಥರ ನಿಭಾಯಿಸ್ಕೊಂಡು ಹೋಗುತ್ತೆ ಪಕ್ಷ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಮ್ಯುನಿಕೇಶನ್ ಇಸ್ ಇಂಪಾರ್ಟೆಂಟ್. ಯಾರಿಗೆ ಟಿಕೆಟ್ ಸಿಗಿಲ್ವೋ ಅದನ್ನ ಅವರಿಗೆ ಕಮ್ಯುನಿಕೇಟ್ ಮಾಡೋದು ಅದು ಬಹಳ ಮುಖ್ಯ. ಅದನ್ನ ಪಕ್ಷ ಮಾಡ್ತಾರೆ. ಸ್ಟೇಟ್ ಅಂಡ್ ಸೆಂಟ್ರಲ್ ಲೀಡರ್ಶಿಪ್ ಆಡಳಿತದಲ್ಲಿ ಎರಡೂ ಕಡೆಗಳಲ್ಲಿ ಬಿಜೆಪಿ ಇರುವಂತಹ ಸಂದರ್ಭ ಡಬಲ್ ಇಂಜಿನ್ ಪ್ರಾಮಿಸ್ ಅನ್ನು ಮಾಡ್ತಾ ಇದ್ರು. ನಿಮ್ಮನ್ನ ಯಾಕೆ ಆಯ್ಕೆ ಮಾಡಬೇಕು, ಏನು ಅಂತ ಡಿಫರೆನ್ಸ್ ಏನು ಅಂತ? ವೈ ಯು ಸಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಸರ್ಕಾರ ಯಾವ ತರ ಬಿಹೇವ್ ಮಾಡಿದೆ ಅಂತ ನೋಡಿದೆ. ಒಂದು ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ಸ್ ಅಂತೂ ಖಂಡಿತ ಇದೆ. ಅದ್ರ ಜೊತೆಗೆ 40% ರಾಜ್ಯದಲ್ಲಿ 50% BBMP ನಲ್ಲಿ ನೀವೇ ನೋಡಿದೆ ಕಮಿಷನ್ ಯಾವ ತರ ಹೊಡ್ಕೊಂಡು ಈ ಸರ್ಕಾರ ಮಾಡಿದೆ ಅಂತ ಹೇಳ್ಬಿಟ್ಟು. ಕೆರೆ ಸಹ ನುಂಗಿರುವಂತ ಉದಾಹರಣೆಗಳು ನಮ್ಮ ಬೆಂಗಳೂರಿನಲ್ಲೇ ಇದೆ. ಸೊ ಹಾಗಾಗಿ 3 ವರ್ಷ 8 ತಿಂಗಳಲ್ಲೇ ಆಗಿದೆ ಅಂತ ನೀವು ಹೇಳೋದು ಕೆರೆಗಳ ಸಮಸ್ಯೆ ಅಂತ ಬಂದಾಗ ಒಂದ್ ನಿಮಿಷ ಅದು ಬರೀ 3 ವರ್ಷದಲ್ಲಿ ಇಲ್ಲ
ನೀವು ತಪ್ಪು ಹೇಳ್ತಾ ಇದ್ರ. ನಾ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ, ನಾನು ಫಾರ್ ಎಕ್ಸಾಂಪಲ್ ಇದು CM ಆಗಿದ್ದಂತ ನಮ್ಮ ಕೃಷ್ಣ ಅವ್ರ ಪೀರಿಯಡ್ ಇಂದ ತಗೊಂತೀರಿ. ಫಸ್ಟ್ ಚೀಫ್ ಮಿನಿಸ್ಟರ್ ಟು ಫೆನ್ಸ್ ಆಲ್ ದ ಲೇಕ್ಸ್ ಇನ್ ಬೆಂಗಳೂರು ವಾಸ್ ಕೃಷ್ಣ. ಅವರಾದ್ಮೇಲೆ ನಾವು ಅಧಿಕಾರಕ್ಕೆ ಬಂದಾಗ ನೀವು ರೆಕಾರ್ಡ್ಸ್ ತೆಗೆದೊಳ್ಳಿ, ನಾನು ಸುಳ್ಳು ಹೇಳುದು, ಯಾಕಂದ್ರೆ ಐ ಎಮ್ ಲೇಕ್ ಆಕ್ಟಿವಿಸ್ಟ್, ನನಗೆ ನಂಬರ್ಸ್ ಗೊತ್ತಿದೆ. 85 ಲೇಕ್ಸ್ ವೇರ್ ರಿವೈವ್ಡ್. ಆಯ್ತಾ, ಇವ್ರು ಬಂದಾಗ ರಿವೈವಲ್ ಆಗಿಲ್ಲ, ಇವಾಗ 4-5 ರಿವೈವಲ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಾನು ಹೇಳ್ತಾ ಇರೋ ಮಟ್ಟಿಗೆ ಯಾವುದು ಇವ್ರದ್ದು ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ಸ್ ಯಾವ್ದಿದೆ, ಕರಪ್ಷನ್ ಚಾರ್ಜಸ್ ಇದೆ, PSI ಸ್ಕ್ಯಾಮ್ ಇರ್ಬೋದು, ಮತ್ತೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತೆ ಮಿಸ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ತರಾತುರಿಯಲ್ಲಿ ಯಾವ್ದಾವ್ದು ಒಂದು ಪ್ರೋಗ್ರಾಮ್ಸ್ ನ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ ನೋಡ್ತಾ ಇದ್ರ, ಮತ್ತೆ ಯಾವ ಒಂದು ಎಕ್ಸ್ಪ್ರೆಸ್ ಹೈವೇ ಕೆಲಸವೇ ಕಂಪ್ಲೀಟ್ ಆಗಿಲ್ವೋ ಅದನ್ನ ಬಂದು ಇರಾಗ್ರೇಟ್ ಮಾಡ್ತಾರೆ. ಪ್ರತಿ ಬಾರಿನೂ ಈ ತರನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಸರಿ ಮಾಡಬೇಕು. ಮತ್ತೆ ನಾವು ಒಂದಷ್ಟು ಆಶ್ವಾಸನೆ ಕೊಟ್ಟಿದ್ದೇವೆ. ಒಂದು ಫೇಲ್ಯೂರ್ಸ್ ಆಫ್ ದ ಗವರ್ಮೆಂಟ್, ಮತ್ತೆ ಕಾಂಗ್ರೆಸ್ ಏನ್ ಪ್ರಾಮಿಸಸ್ ಮಾಡ್ತಾ ಇದೆ, ನಾವು ನುಡಿದಂತ ನಡೆದಂತ ಸರ್ಕಾರ ಅದನ್ನ ನಾವು ಅದನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಅಶ್ವಿನ್ ಅವರೇ, ಒಂದು ಪ್ರಾದೇಶಿಕ ಪಕ್ಷಕ್ಕೆ ಅಧಿಕಾರದಿಂದ ತುಂಬಾ ದೂರ ಉಳಿಯೋದು ಒಂದು ರೀತಿ ಡೂ ಆರ್ ಡೈ ಅನ್ನೋ ರೀತಿಯಾದ ಸಿಚುವೇಶನ್. JDSಗೆ ರಾಜ್ಯದಲ್ಲಿ ಅಂಥದ್ದೇ ಸನ್ನಿವೇಶನ? ಈಗ ಹೇಳಿದಾಗೆ ಮೇಡಮ್ ಅವರು ನುಡಿದಂತೆ ನಡೆದ ಸರ್ಕಾರ 2 ಪಕ್ಷನೂ ಆಗಲಿಲ್ಲ ಅಂತ ಹೇಳಿ ಕರ್ನಾಟಕದ ಜನರು ರೈತರ ಹಿತ ಕಾಯುವಂಥ ಕುಮಾರಣ್ಣ ಬೇಕು ಅಂತ ಎಲ್ಲರೂ ಈಗ ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ಎಲ್ಲರೂ ಈಗ 2 ರಾಷ್ಟ್ರೀಯ ಪಕ್ಷಗಳು ಹೇಳ್ತಾರೆ, ಮೋಸ್ಟ್ಲಿ JDS ಅವರು ಎಲ್ಲಾದರೂ ಕಿಂಗ್ ಮೇಕರ್ ಆಗ್ಬಿಡ್ತಾರಪ್ಪ, ನಿರ್ಣಾಯಕ ಪಾತ್ರ ವಹಿಸ್ತಾರ ಅಂತ. ಖಂಡಿತವಾಗ್ಲೂ 2023 ಮೇ ಈ ತಿಂಗಳಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ತರವಾದಂಥ ಡೌಟ್ ಇಲ್ಲ. ಯಾಕಂದ್ರೆ ಜನರು ಬಯಸಿದ್ದಾರೆ. ಏನಕ್ಕೆ ಅಂದ್ರೆ ಹೇಳ್ಬಿಡಿ, ಅಲ್ಲ ನಿಮ್ಮ ಆಶಯದ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ. ಬಟ್ 2004 ಅಲ್ಲಿ ಮೇ ಬಿ 58 ಸೀಟ್ಸ್, ಅದೇ ನಿಮ್ಮ ಹೈಯೆಸ್ಟ್ ಸಾಧನೆ ಅಂತ. ನೀವು ಅದರ ಡಬಲ್ಗಿಂತ ಜಾಸ್ತಿ ಕನಸನ್ನ ಇಟ್ಕೊಂಡಿದ್ದೀರಿ. ಅದರ ಇಂಪ್ಲಿಮೆಂಟೇಷನ್ಗೆ ಒಂದು ಪಾತ್ವೆ ಅನ್ನೋದ್ರ ಬಗ್ಗೆ ನೀವು ಕ್ಲಿಯರ್ ಆಗಿ ಮಾತಾಡಲಿಲ್ಲ. ಈಗ ಹಾಸನದ ಟಿಕೆಟ್ ಒಂದು ಗೊಂದಲ ಎಷ್ಟು ತಿಂಗಳಿಂದ ನಡ್ಕೊಂಡು ಬರ್ತಾ ಇದೆ. ಯು ಆರ್ ಸ್ಪೀಕಿಂಗ್ ಅಬೌಟ್ ಕರ್ನಾಟಕ 123 ಸೀಟ್. ಹಾಸನದ ಟಿಕೆಟ್ ಬಗ್ಗೆ ಮಾತಾಡ್ತೀನಿ, ಅದಕ್ಕೂ ಮುಂಚೆ ಹೇಳ್ತೀನಿ. ಇಲ್ಲ, ಹಾಸನ್ ಬಗ್ಗೆನೇ ಮಾತಾಡ್ತೀನಿ. ನೋಡಿ, ಹಾಸನಲ್ಲಿ ಗೊಂದಲ ಇರೋದ್ರಲ್ಲೇ ಕರ್ನಾಟಕ ಜನತೆಗೆ ಅರ್ಥ ಆಗಬೇಕು, ಯಾವುದೇ ರೀತಿಯಾದಂಥ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ JDS ಅಲ್ಲಿ. ಏನಾದರೂ ಫ್ಯಾಮಿಲಿ ಪಾಲಿಟಿಕ್ಸ್ ಇದ್ದಿದ್ರೆ ಕಾಂಗ್ರೆಸ್ ಅವರು ಕೇಳಿಸ್ಕೋಬೇಕು. ಮಾನ್ಯ HD ರೇವಣ್ಣ ಅವ್ರಿಗೆ B.Pharm ತಗೊಳ್ಳೋದು ಯಾವ ಲೆಕ್ಕ ಇಲ್ಲ. ತಗೊಂಡು ಬಂದು ಪೇಪರ್ ಸೈನ್ ಮಾಡಿ ಭವಾನಿ ರೇವಣ್ಣ ಅವ್ರಿಗೆ ಕೊಟ್ಟು ನೀವು ಕ್ಷೇತ್ರ ಸುತ್ತಾಡಮ್ಮ ಅಂತ ಹೇಳೋದು ಯಾವ ಜನಕ್ಕೆ ಗೊತ್ತಿದೆ. ನಾನು ಹೇಳೋದೇನು ಬೇಕಿಲ್ಲ. ರೇವಣ್ಣ ಅವ್ರಿಗೆ ಯಾವ ಲೆಕ್ಕ? ಭವಾನಿ ರೇವಣ್ಣ ಅವ್ರಿಗೆ ಇವತ್ತು ಜನರ ಪಕ್ಷವಾಗಿ ಇರೋದ್ರಿಂದ ರೇವಣ್ಣ ಅವರು ಕಾಯ್ತಿದ್ದಾರೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಒಪ್ಪಿಗೆ ಕೊಟ್ಟರೆ ಮಾತ್ರ ಅಲ್ಲಿ ಯಾರು ಅಭ್ಯರ್ಥಿ ಅಂತ ಹೇಳ್ತಾರೆ ಅಂತ. ನಾನು ಈಗ ಕನ್ಫರ್ಮ್ ಮಾಡೋದನ್ನ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಯ್ತಾ ಯಾವುದೇ ತರ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ ಅಂತ? ಅಲ್ಲ, ಸಪೋರ್ಟಿವ್ ಆಗಿ ಒಂದು ಅಂಶ ನಾನು ಹೇಳ್ತೀನಿ. ಪ್ರಾದೇಶಿಕ ಪಕ್ಷ ಸ್ಟ್ರಾಂಗ್ ಆಗಬೇಕು ಅಂತ ಎಲ್ಲರೂ ಬೇಡ್ಕೊಳ್ತಾರೆ, ಜನರು ಮಾತಾಡ್ತಾರೆ, ದೆಹಲಿ ಕೇಂದ್ರಿತ ಬೇಡಪ್ಪ, ಯಾರೋ ನಮ್ಮವರೇ ಇದ್ರೆ ಅಂತ. ಆದ್ರೆ ನೀವೀಗ ಹಾಸನದಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ಮಾತಾಡೋರು, ರಾಮನಗರದಲ್ಲಿ ಕಾರ್ಯಕರ್ತರೇ ಇಲ್ವಾ? ಹಾಗಾದ್ರೆ ಹೇಳ್ತೀನಿ, ಇದಕ್ಕೂ ಆನ್ಸರ್ ಮಾಡಿ ನೆಕ್ಸ್ಟ್ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಮಾತಾಡ್ತೀನಿ. ರಾಮನಗರದಲ್ಲಿ ಕಾರ್ಯಕರ್ತರು ಇದ್ದಾರೆ ಇಲ್ಲ ಅಂತಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಏನು ಅಲ್ಲಿ 7 ಶಾಸಕರು ಮತ್ತು ಸಚಿವರುಗಳು ಎಲ್ಲರ ಒಂದು ಬಯಕೆ ಮೇರೆಗೆ ನೀವು ಮಂಡ್ಯಕ್ಕೆ ಬಂದು ಒಂದು MP ಗೆ ಕಂಟೆಸ್ಟ್ ಮಾಡ್ಬೇಕಂತ ಹೇಳಿದರು. ಸೋಲು ಗೆಲುವು ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ. ಮನುಷ್ಯ ಅಂತ ಅಂದಮೇಲೆ ಸೋಲು ಗೆಲುವು ಇರುತ್ತೆ. ನಾವಲ್ಲಿ ಸೋತಿದ್ದೀವಿ. ಕಾಂಗ್ರೆಸ್ಗೆ B ಟೀಮ್ ಕೆಲಸ ಮಾಡಿದ್ರು. ಅದರಿಂದ ಏನು ಮಾಡೋಕ್ಕಾಗಲ್ಲ ಬಿಡಿ, ಅದು ಮುಗಿದೋಗಿದ್ದ ಕತೆ. ಹಾಗೆ ಇಲ್ಲಿ ರಾಮನಗರದಲ್ಲಿ ಅವರು ಕಳೆದ 10 ವರ್ಷದಿಂದನೂ ರಾಮನಗರದಲ್ಲಿ ಸಕ್ರಿಯವಾಗಿ ಓಡಾಡ್ತಿದ್ದಾರೆ. ನಮ್ಮ ಮಂಡ್ಯ ಹೇಗೋ ರಾಮನಗರನು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅದೇ ರೀತಿ ಇದೆ. ರಾಮನಗರದಲ್ಲಿ ಅಲ್ಲಿನ ಯುವಕರು, ಅಲ್ಲಿನ ಕಾರ್ಯಕರ್ತರು, ಅಲ್ಲಿ ಆ ಒಂದು ಸಂಘಟನೆ ಆಗ್ಬೇಕಲ್ಲ. ಈಗ ನಿಖಿಲ್ ಕುಮಾರಣ್ಣ ಅವರು ಹೋದ್ರೆ ಏನ್ ನಮಗೂ ಒಂದು ಶಕ್ತಿ ಬರುತ್ತೆ ಅನ್ನೋ ಒಂದು ಆ ನಾಯಕತ್ವ ಇದ್ರೆ ಸಾಕು ಅಂತ ಇರ್ತಾರಲ್ಲ, ಅದರಿಂದ ರಾಮನಗರಕ್ಕೆ ಬಂದವರು ಕಂಟೆಸ್ಟ್ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿರಂತ ಅನಿತಾ ಕುಮಾರಸ್ವಾಮಿ ಅವರು ನಾನು ಮುಂದಿನ ಬಾರಿ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಿಲ್ಲ ಅಂತ ಹೇಳಿಕೆ ಕೊಟ್ಟು ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದಿದ್ದಾರೋ ವಿನಃ ಆ ಪ್ಲೇಸ್ಗೆ ನಾನು ಬಂದ್ಬಿಡ್ತೀನಿ ನೀವು ಹೋಗಿ ಅಂತ ಯಾವಾಗಲೂ ಹೇಳಿಲ್ಲ. ಮತ್ತೆ BJPಯವರು, ಕಾಂಗ್ರೆಸ್ ಅವರು ಈ ಸಲ ಏನು ನಿಮಗೆ ಚುನಾವಣಾ ಅಸ್ತ್ರ JDSಗೆ ಅಂತ ಹೇಳಿ, ನಮ್ಗೆ ಅಸ್ತ್ರನೇ ಬೇಡ. ಜನರ ಹತ್ರ ಆಲ್ರೆಡಿ ಅಸ್ತ್ರಗಳಿದೆ. ನೋಡಿ, ನೀವು ಮಾತಾಡ್ತಿರೋದು ಸಫಲ ಆಗಬೇಕು ಅಂತಂದ್ರೆ ಈಗಿರುವ ಪ್ರೆಸೆಂಟ್ MLAಗಳ ಜೊತೆಗೆ 94 ಜನ ಗೆಲ್ಲಬೇಕು. ಖಂಡಿತ ಆಗುತ್ತೆ. ನೋಡಿ, ಈಗ ಇವತ್ತು ಕುರುಕ್ಷೇತ್ರ ರಣರಂಗ ಅಂತ ನೀವೇನ್ ಹೇಳ್ತಿದ್ದೀರಾ, ಅದು ಇವತ್ತು ಅನೌನ್ಸ್ ಆಗಿರೋದಕ್ಕಲ್ಲ. ಕಳೆದ 3 ವರ್ಷದಿಂದ ನಮ್ಮ ಅಭ್ಯರ್ಥಿಗಳಿಗೆ ಜನತಾ ಪರ್ವ ಅಂತೇಳಿ ಕಾರ್ಯಾಗಾರ ಮಾಡಿದ್ದೀವಿ. ಜನತಾ ಜಲಧಾರೆ ಅಂತ ಇಡೀ ರಾಜ್ಯ ಕುಮಾರಣ್ಣ ಅವ್ರು ಸುತ್ತಿದ್ದಾರೆ. ಪಂಚರತ್ನ ಅಂತೇಳಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕುಮಾರಣ್ಣ ಅವ್ರು ಹೋಗಿ ಬಂದಿದ್ದಾರೆ. ಮತ್ತೆ ಹೇಳ್ತಿದ್ದಾರೆ ಈಗ ನಮಗೆ 123 ಹೇಗೆ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಹೇಳ್ತೀನಿ.
ಫಂಡಮೆಂಟಲ್ ರೈಟ್ಸ್ ಅಂದರೆ ಒಂದು ಶಿಕ್ಷಣ, ವಸತಿ, ಏನು ಆರೋಗ್ಯ ಇದೆ, ಈ ಫಂಡಮೆಂಟಲ್ ರೈಟ್ಸ್ನ ನಾವು ಜನರಿಗೆ, ಸಾಮಾನ್ಯ ಜನರಿಗೆ ಉಚಿತವಾಗಿ ತಲುಪಬೇಕು ಅಂತ ಇದೆಯೇ ಹೊರತು ನಾವು ಫ್ರೀ ಆಗಿ ಗ್ಯಾರಂಟಿ ಕೊಡ್ತೀವಿ ಇದು ಇಟ್ಕೊಳ್ಳಿ. ಈಗ ಬಿಜೆಪಿ ಅವರು ಹೇಳಿದ್ರು 7 ಗಂಟೆಗಳ ಕಾಲ ಸಾಮಾನ್ಯರಿಗೆ ನಾನು ಅದೇ ಹೇಳ್ತೀರ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ಹೇಳ್ತಿದೀವಿ ಹೊರತು ಬೇರೆ ನಾವು ಫ್ರೀಯಾಗಿ ಕೊಟ್ಬಿಡ್ತೀವಿ ಹಾಗೆ ಹೇಗೆ ಅಂತ ಮರಳು ಮಾಡ್ತಿಲ್ಲ ಜನರನ್ನ, ದಾರಿ ದಿಕ್ ತಪ್ಪಿಸಂತ ಕೆಲಸ ಜೆಡಿಎಸ್ ಮಾಡ್ತಿಲ್ಲ. ಮೊದಲ ಹಂತದಲ್ಲಿ ಯಾವ ತರದ ಪ್ರಿಪರೇಷನ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈಗ ತೇಜಸ್ವಿನಿ ಮೇಡಮ್ ಇಂದ ತಿಳ್ಕೊಳ್ಳೋಣ. ಮೇಡಮ್, ಚಾಲೆಂಜಸ್ ಅಂತ ಬಂದಾಗ ನೋಡಿ, ವಿಶ್ವನಾಥ್ ಅವರು ಮಾತಾಡಿದ್ದು, ಎಸ್ ಸಂಗರ ಅವರಿಗೆ ಟಿಕೆಟ್ ಕೊಡಬಾರದು, ಕುಮಾರಸ್ವಾಮಿ ಅವರ ವಿಷಯಕ್ಕೆ ಮಾತಾಡಿದ್ದು, ಅಂಡ್ ಎಷ್ಟೋ ಕಡೆಗಳಲ್ಲಿ ಸಿಟ್ಟಿಂಗ್ ಇನ್ಕಂಬೆಂಟ್ MLAಗಳಿಗೆ ಟಿಕೆಟ್ ಕೊಡಬಾರದು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರು ವೋಕಲ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಟ್ಲೀಸ್ಟ್ ಬಹಿರಂಗವಾಗಿ ಕೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡುವಾಗ ನಿಮಗೆ ಗುಜರಾತ್ ಮಾಡೆಲ್ ನಿಮಗೆ ಬೇಕೋ ಬೇಡವೋ ಹೈಕಮಾಂಡ್ ನಿಂದ ಬರುತ್ತೆ ಅಂತ ಅನ್ಸುತ್ತಾ? ಆಜ್ಞೆ ಹಿಂಗಿದೆ ಮಾಡ್ಬೇಕಷ್ಟೇ ಅಂತ. ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್ ಅಂತ? ಲೀಡರ್ಶಿಪ್ ಮಾಡೋದನ್ನೆಲ್ಲ ವಕ್ತಾರರು ಕೂತ್ಕೊಂಡು ಮಾತಾಡಲ್ಲ, ಮಾತಾಡ್ಲೂಬಾರ್ದು ಒಂದು. ಆದ್ರೆ ನಾನು ಮೊದಲೇ ಹೇಳಿದಾಗೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಕೆಲವರಿಗೆ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅಂತ ಕೆಲವರಿಗೆ ಅನ್ಸುತ್ತೆ. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಈ ವಿಚಾರ ಬಂದಾಗ ನಾವು ಕಾರ್ಯಕರ್ತರ ಪರಾನೆ. ಹೊಸಬರಿಗೆ ಅವಶ್ಯಕತೆ ಇದೆ ಸಮಾಜಗಳಲ್ಲಿ. ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲ, ಪುಟ್ಟ ಸಮಾಜಗಳಿದೆ, ರಿಸರ್ವೇಶನ್ ಅಲ್ಲೇ ಎಲ್ಲರಿಗೂ ಅವಕಾಶ ಸಿಕ್ಕಲ್ಲ, ಆರ್ಥಿಕವಾಗಿ ಎಲ್ಲರೂ ಸದೃಢ ಆಗಿ ಇರಲ್ಲ. ಲೀಡರ್ಸು ಅವ್ರನ್ನೂ ನಮ್ಮ ಮಕ್ಕಳೇ, ಅವ್ರನ್ನೂ ನಮ್ಮ ಸಹೋದರರೇ ಅನ್ನೋ ಒಂದು ದೊಡ್ಡ ವಿಶಾಲ ಮನೋಭಾವದಿಂದ ಅವಕಾಶಗಳು ಕೊಡ್ಬೇಕಾಗತ್ತೆ. ಪಾರ್ಟಿಗಳು ಕೊಡಲ್ಲ ಅಂತಲ್ಲ, ಕೊಡ್ತಾರೆ. ಕೊಡ್ತಾರೆ ಅನ್ನೋ ಆಶಯದಿಂದಲೇ ನಾವು ಸಹ ಮಾತನಾಡ್ತಕ್ಕಂಥದ್ದು. ಎಲ್ಲ ಅಂಶಗಳನ್ನು ಅವ್ರು ಇಟ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಆಮೇಲೆ ಪ್ರತಿಯೊಂದು ರಾಜ್ಯಕ್ಕೂ ಅದರದೇ ಮಾಡೆಲ್ ಇರುತ್ತೆ. ಯಾಕಂದ್ರೆ ಒಂದು ರಾಜ್ಯದ ಮಾಡೆಲ್ ಇನ್ನೊಂದು ರಾಜ್ಯಕ್ಕೆ ಸೂಟ್ ಆಗಲ್ಲ. ಅಲ್ಲಿನ ಭಾವನಾತ್ಮಕ ವಿಚಾರಗಳು ಬೇರೆ, ಸಮಾಜದ ಒಂದು ಸ್ತರಗಳು ಬೇರೆ ಬೇರೆ ಇರುತ್ತೆ. ಮತ್ತೆ ಅಭಿವೃದ್ಧಿಯಲ್ಲೂ ಕೂಡ ಒಂದು ಸಾಮಾಜಿಕ ಅಥವಾ ಪ್ರಾದೇಶಿಕ ಸಮತೋಲನ ನೋಡಬೇಕಾಗತ್ತೆ. ಹೀಗಾಗಿ ಮತ್ತೆ ಆ ಟೈಮಲ್ಲಿ ಉದ್ಭವಿಸ್ತಕ್ಕಂಥ ಕೆಲವು ವಿಚಾರಗಳು, ಇಶ್ಯೂಸು. ಸೊ ಹೀಗಾಗಿ ಇದೊಂದು ದೊಡ್ಡ ಕಠಿಣವಾದಂಥ ನಿರ್ಧಾರ. ಆದರೆ ಅದರಲ್ಲಿ ಕಾರ್ಯಕರ್ತರು ಮೆಚ್ಚುವಾಗಿರಬೇಕು, ಮತ್ತೆ ಜನ ಮೆಚ್ಚುವಾಗಿರಬೇಕು, ಮತದಾರನಿಗೆ ಅದು ಸರ್ವಸಮ್ಮತ ಅಂತ ಅನ್ನಿಸ್ಬೇಕು. ಎಂಡ್ ಆಫ್ ದ ಡೇ ನಾವು ಅವರನ್ನು ಇನ್ಫ್ಲೂಯೆನ್ಸ್ ಮಾಡಬೇಕು. ಸೊ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು, ಒಳ್ಳೆಯ ಕಷ್ಟಪಟ್ಟು ಕೆಲಸನೂ ಮಾಡಬೇಕು, ಯೋಜನೆಗಳನ್ನು ಜನರಿಗೂ ತಲುಪಿಸ್ಬೇಕು, ಪ್ರಚಾರವನ್ನು ಮಾಡಬೇಕು, ಐಡಿಯಾಲಜಿಯನ್ನು ಹೇಳಬೇಕು. ನಾವು ಅನೇಕ ಸಂದರ್ಭಗಳಲ್ಲಿ ಕೆಲವು ಈಗ BJP ಪಾರ್ಟಿ ನಮ್ಮದೇ ಆದಂಥ ಒಂದು ಐಡಿಯಾಲಜಿ, ಕಾಂಗ್ರೆಸ್ನವರು ಅವ್ರದ್ದು ಒಂದು ಪ್ರಣಾಳಿಕೆ ಅಂತ ಕೊಟ್ಟಿರ್ತೀವಿ, ಅದನ್ನು ಹೇಳಬೇಕಾಗುತ್ತೆ. ಕವಿತಾ ಅವರು ಟೀಕೆ ಮಾಡಲಿ, ಅವ್ರು ಟೀಕೆ ಮಾಡಬೇಕು ಅಥವಾ ನಾನು ಅವ್ರನ್ನೂ ಮಾಡಬೇಕು, ಅದಲ್ಲ ವಿಷಯ. ಇದು ಕೆರೆಗಳ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಇವತ್ತು 450 ಕೋಟಿ ಏನು ಒಂದು ಹಸಿರುಕರಣ ಮಾಡ್ತಕ್ಕಂಥದ್ದು, ಒಂದು ಪಾರ್ಕಿಂದ ಹಿಡಿದು ಪುಟ್ಟ ಕೊಳಗಳು, ಪುಟ್ಟ ಕೆರೆಗಳಿಂದನೂ ಹಿಡಿದು ಕೆರೆಗಳ ಪುನರುಜ್ಜೀವನ ಮಾಡದೇ ಇದ್ದರೆ ನಾವು ಈ ಒಂದು ಗ್ರೀನ್ ಎನರ್ಜಿ ಏನು ಮಾಲಿನ್ಯವನ್ನು ತಡೆಯೋದಕ್ಕೆ ದೊಡ್ಡ ಎಫರ್ಟ್ಸ್ ಮಾಡಬೇಕಾಗಿದೆ. ಐ ಥಿಂಕ್ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದ ಒಂದು ತೀರ್ಮಾನಗಳೇನಾಗಿದೆ ಅದನ್ನು ಭಾರತ ಸರ್ಕಾರ ಫಾಲೋ ಮಾಡ್ತಾ ಇದೆ. ಅದನ್ನು ಮತ್ತೆ ನಮ್ಮ ರಾಜ್ಯ ಸರ್ಕಾರಗಳು ಅದನ್ನು ಭಾಳ, ಕೇಂದ್ರದ ನಿಧಿ, ರಾಜ್ಯದ ನಿಧಿ ಎಲ್ಲವನ್ನೂ ಸೇರಿ BBMP ತನಕ ನಾವು ಅದನ್ನು ಒಂದು ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಒಂದು ದೊಡ್ಡ ಮೊತ್ತ 450 ಕೋಟಿ ರೂಪಾಯಿಗಳಷ್ಟು ಮೊತ್ತವನ್ನು ಈ ಒಂದು ಹಸಿರುಕರಣಕ್ಕಾಗಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅದನ್ನು ನಾವು ಇಟ್ಟಿದ್ದೀವಿ. ನಾವು ವಿ ಆರ್ ಅಡ್ರೆಸ್ಸಿಂಗ್ ದಟ್ ಇಶ್ಯೂ. ನೀವು ಹೇಳ್ತಾ ಇದ್ದೀರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಕೆಲ ಗ್ರೇ ಏರಿಯಾದ ಬಗ್ಗೆ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸೋದು, ಈಗ BJPಯ A ಟೀಮ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಇಲ್ಲಿನ ಪರಿಸ್ಥಿತಿ ಬದಲಾಗುತ್ತೆ, ಅದು ನಾವು ನೋಡಿದ್ವಿ ಬೇರೆ ಬೇರೆ ಎಲೆಕ್ಷನ್ಸ್ ಅಲ್ಲಿ. ಬಟ್ ಸ್ಟೇಟ್ ಲೀಡರ್ಶಿಪ್ ನಡೆಸ್ಕೊಂಡ ರೀತಿ, ನೀವು ಹೇಳಿದ್ರಿ ಅಭಿವೃದ್ಧಿ ಬಗ್ಗೆ ಮಾತಾಡೋಕೆ ತುಂಬ ವಿಷಯ ಇದೆ ಅಂತ. ಆದರೆ CT ರವಿ ಅವರ ಹೇಳಿಕೆಗಳು, ಅಶ್ವಥ್ ನಾರಾಯಣ್ ಅವರ ಹೇಳಿಕೆಗಳು, ಅಥವಾ ಬೇರೆ ಬೇರೆ ಡಿಸಿಷನ್ಸ್ ತಗೊಂಡಿದ್ದು ಅದು ಇಂಪ್ಲಿಮೆಂಟ್ ಆಗಿದ್ದ ರೀತಿ ಅಥವಾ ಅದನ್ನು ರಿಕಾಲ್ ಮಾಡಿದ್ದು ಒಂದು 3.5 ವರ್ಷದಲ್ಲಿ ನೀವು ನೋಡಿ, ಇದೆಲ್ಲವೂ ಸ್ಟೇಟ್ ಲೀಡರ್ಶಿಪ್ ಸರಿಯಾಗಿ ತಮ್ಮನ್ನ ತಾವು ಜನರ ಬಳಿಗೆ ತಗೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತಾ ಅಥವಾ ಎಡವಿದ್ದಾರೆ ಅಂತ ಅನ್ಸುತ್ತಾ? ನಾನು ಹೇಳೋದು ನೋಡಿ, ಈಗ CT ರವಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ರಾಜ್ಯದಲ್ಲೂ ಮಂತ್ರಿಗಳಾಗಿದ್ದಂಥವ್ರು, ಮತ್ತು ಒಂದು ಪ್ರಬಲವಾದ ಸಮಾಜ ಏನಿದೆ ಒಕ್ಕಲಿಗ ಸಮಾಜ, ಮತ್ತೆ ಒಬ್ಬ ಯೂತ್ ಲೀಡರ್ ಆಗಿದ್ದಾರೆ, ಒಬ್ಬ ಹಿಂದುತ್ವದ ಐಕಾನ್ ಆಗಿದ್ದಾರೆ. ಹಾಗಾಗಿ ಒಬ್ಬೊಬ್ಬರಿಗೂ ಅವರದೇ ಆದ ಸ್ಟ್ರೆಂತ್ ಇರುತ್ತೆ. ಅದು ಇನ್ನೊಂದು ಭಾಗದಲ್ಲಿ ಅನ್ವಯ ಆಗದೆ ಇರಬಹುದು. ಎಲ್ಲ ಪೊಲಿಟಿಕಲ್ ಪಾರ್ಟಿ, ಎಲ್ಲಾ ಲೀಡರ್ಸ್ ಎಲ್ಲ ಕಡೆ ಅನ್ವಯ ಆಗಲ್ಲ. ಅಥವಾ ಈಗ ಅಶ್ವಥ್ ನಾರಾಯಣ್ ಅವರಿಗೆ ಒಂದು DCM ಆಗಿದ್ದಂಥವ್ರು ಇವತ್ತು ಮಂಡ್ಯದ ಭಾಗದಲ್ಲಿ ನಮ್ದೇನು ಹೈಡ್ ಅಂಡ್ ಸೀಕ್ ಏನೂ ಇಲ್ಲ. ನಮ್ಮದು ಹೌದು ಹಿಂದುತ್ವ, ನಮ್ಮದು ಒಂದು ಪ್ರಣಾಳಿಕೆಯ ಕಮಿಟ್ಮೆಂಟ್ ಇದೆ. ಅದೇ ತರ ನಾಡು ನುಡಿ ಸಂಸ್ಕೃತಿ ಪ್ರತಿಯೊಂದನ್ನು ಎಲ್ಲೆಲ್ಲಿ ಲೋಪದೋಷ ಆಗಿದೆ ಅದನ್ನು ನಾವು ಹೇಳ್ತೀವಿ. ವೋಟ್ ಬರಲಿ, ವೋಟ್ ಬಾರದೇ ಇರಲಿ, ಅದರಲ್ಲಿ ಡೈಲ್ಯೂಷನ್ ನಾವು ಮಾಡಲ್ಲ. ಅದನ್ನ ಹೇಳಿದ್ದಲ್ಲ, ಒಂದೊಂದು ಭಾಗದಲ್ಲಿ ಒಂದೊಂದು ಇದಿರುತ್ತೆ. ಹಾಗಾಗಿ ಈ ಇಬ್ಬರು ನಾಯಕರು ಕೂಡ ಹೊಸದಾಗಿ ಏನು ಹಳೆ ಮೈಸೂರು ಕಾಂಗ್ರೆಸ್ ಮತ್ತು JDS ನ ಭದ್ರಕೋಟೆಯಾಗಿ ಇದ್ದದ್ದು ನಿಜ.
ಆದರೆ ಇವತ್ತು BJP ಕೊಟ್ಟಂಥ ಅವಕಾಶಗಳು, ಒಕ್ಕಲಿಗ ಸಮಾಜಕ್ಕೆ ಕೊಟ್ಟಂಥ ಅವಕಾಶಗಳಿರ್ಬೋದು, ನಾನು ಮೀಸಲಾತಿ ಬಗ್ಗೆ ಯಾವುದೇ ಒಂದು ಇದಿಲ್ಲದೆ ಹೇಳ್ತಕ್ಕಂಥದ್ದು ತುಂಬ ಕಠಿಣವಾದ ನಿರ್ಧಾರ. ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಕೊಡಬೇಕಿತ್ತು, ಯಾಕಂದರೆ ಕೊಡಲೇಬೇಕಾದ ಹೊಣೆಗಾರಿಕೆ. ಅವರು ತುಂಬ ಲಾಭ ಪಡೆದಿದ್ದರು, ದಲಿತ ಸಮಾಜಗಳಿಂದ ತುಂಬ ಲಾಭ ಪಡೆದು ತುಂಬ ಅನೇಕ ದಶಕಗಳ ಕಾಲ ಮಾಡಬೇಕಿತ್ತು. ಆದರೆ ಒಂದು ರಾಜಕೀಯ ಒಂದು ಇದರಲ್ಲಿ ಸಮಯ ಸಾಧಕತನ ಅಂತನಾದರೂ ಹೇಳಿ ಅಥವಾ ಏನು ಅವರಿಗೆ ಮೋಸ ಮಾಡಿದ್ದೇ ಹೆಚ್ಚು. ಆದರೆ ಇವತ್ತು ನೀವು ನೋಡ್ತಾ ಇದ್ದೀರಿ, ನಾವು ಆ ದಿಟ್ಟ ನಿರ್ಧಾರವನ್ನು ನೀವು ಹೇಳಿದ್ರಲ್ಲ, ನಮ್ಮ ಮುಖ್ಯಮಂತ್ರಿಗಳು ತುಂಬಾ ದೊಡ್ಡದಾಗಿ ಪೋಸ್ ಕೊಡಬೇಕಾಗಿಲ್ಲ. ಇಸ್ ಮ್ಯಾನ್ ಆಫ್ ಆಕ್ಷನ್. ಅಲ್ಲ, ಈಗ ಸಮಯ ಸಾಧಕತನದ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಅದು ಕನ್ವಿನ್ಸ್ ಆಗಿದ್ರೆ ದಿಸ್ ಇಸ್ ರೈಟ್ ಕೊಡಬೇಕು ಅಂತ 3 ವರ್ಷ 8 ತಿಂಗಳು ಯಾಕೆ ವೇಟ್ ಮಾಡಿದ್ರಿ ಅಂತ ನೋಡಿ. ಈಗ ಅಧ್ಯಯನ ಕಾಂತರಾಜು ವರದಿ ಬಂದಾಗ 116 ಕೋಟಿ ಖರ್ಚು ಮಾಡಿದ್ರು ಇವರು. ಏನ್ ರಿಪೋರ್ಟ್ ಕೊಟ್ಟರು? ಕಾಂಗ್ರೆಸ್ದೆಲ್ಲ ಎತ್ತಿ ಬುಟ್ಟಿಗೆ ಹಾಕಕ್ಕಾಗಲ್ಲ. ಇದು ಎಂಡ್ ಆಫ್ ದ ಡೇ ಇಟ್ಸ್ ಪಬ್ಲಿಕ್ ಮನಿ. ಆಯ್ತಾ, ಯಾರು ಮಾಡಿದ್ರು ಕೂಡ ಅಧ್ಯಯನ ನೋಡ್ಬೇಕಾಗತ್ತೆ. ನಾಗಮೋಹನ್ ದಾಸ್ ಅವರೇನು BJP ಅವರ ಅಲ್ಲ, ಒಳ್ಳೇದು. ಸದಾಶಿವ ಆಯೋಗ ತುಂಬಾ ಸೂಕ್ಷ್ಮವಾದಂಥ, ಯಾಕಂದ್ರೆ ಸಂವಿಧಾನದ ಆಶಯಗಳನ್ನ, ಸಂವಿಧಾನದ ವಾಗ್ದಾನ, ಸಮಾನತೆ ತರ್ತಕ್ಕಂಥದ್ದು, ಎಲ್ಲ ವರ್ಗಗಳಿಗೂ ಮೈನ್ ಸ್ಟ್ರೀಮಲ್ಲಿ ತರ್ತಕ್ಕಂಥದ್ದು, ಭಾರತ ದೇಶದ ಸಂಪತ್ತು, ಸಂಪನ್ಮೂಲ ಮತ್ತು ಅವಕಾಶಗಳು ಎಲ್ಲರಿಗೂ, ಧ್ವನಿ ಇಲ್ಲದವರು ಸಿಗಬೇಕು ಅಂತಕ್ಕಂಥದ್ದು ಸಂವಿಧಾನ ಕೊಟ್ಟಿರುವ ವಾಗ್ದಾನ. ಅದನ್ನ ಪರಿಪಾಲನೆ ಮಾಡುವಲ್ಲಿ ಅನೇಕ ವರ್ಷಗಳ ಕಾಲ ಎಲ್ಲರೂ ಸೋತಿದ್ದೀವಿ. ಎಲ್ಲರೂ ನಮಗೆ ಸಿಕ್ಕ ಸ್ವಲ್ಪ ಅವಕಾಶದಲ್ಲಿ ನಾವು ವೋಟ್ ಬ್ಯಾಂಕ್ ನೋಡಿದಿದ್ರೆ ನಾವು ಕೂಡ ಎಲ್ಲೋ ಅಲ್ಲೊಂದಾಕಿ ಇಲ್ಲೊಂದಾಕಿ ಕೋರ್ಟ್ಗೆ ಹೋಗ್ಲಿ ಅಂತೆಲ್ಲ ಹೇಳಿ ಮಾಡ್ಬೋದಾಗಿತ್ತು. ಇಲ್ಲ, 4 years ಅಲ್ಲ ನೋಡಿ. ಅದರಲ್ಲಿ ನಮಗೆ ನಿಚ್ಚಳ ಬಹುಮತ ಇತ್ತ, ಅದರಲ್ಲಿ ಎಷ್ಟು, ಈಗ ಅವ್ರಿಗೂ ಬಹುಮತ ಸಿಗ್ಲಿಲ್ಲ. ಈಗ ಇವರಿಬ್ರು ಸೇರಿ ಮಾಡಿದ್ರು, ಮತ್ತೆ ಬರ್ಲಿಲ್ಲ. ನಾನು ಕೇಳ್ತೀನಿ, ನಾನು ಅಶ್ವಿನ್ ಅವ್ರನ್ನ ಕೇಳ್ತೀನಿ, ಸನ್ಮಾನ್ಯ ದೇವೇಗೌಡಜಿ ಅವರು ದೇಶಕ್ಕೆ ಪ್ರಧಾನಿಗಳಾಗಿದ್ರು, ಮಾಡಬಹುದಾಗಿತ್ತು. ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ರು, ಮಾಡಬಹುದಾಗಿತ್ತು. ಕುಮಾರಸ್ವಾಮಿ ಅವರು 2 ಸಾರಿ ಮುಖ್ಯಮಂತ್ರಿಗಳಾಗಿದ್ರು, ಮಾಡಬಹುದಾಗಿತ್ತು. BJP ಜೊತೆಯೂ ಸರ್ಕಾರ ನಡೆಸಿದ್ರು, ಕಾಂಗ್ರೆಸ್ನ ಜೊತೆಯೂ ಸರ್ಕಾರ ನಡೆಸಿದ್ರು. ನಿಮಗೆಲ್ಲದಿರುವಂತ ವಿಶೇಷ ಅವಕಾಶ ನಮಗೆಲ್ಲ ಸಿಕ್ಕಿದೆ. ಸಿಕ್ಕಂತ ಏನು ಒಂದು ಅಡಕೊತ್ತಿಯಲ್ಲಿ ಅಡಕೆಯ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಾವು ದಿಟ್ಟತನದಿಂದ ಎಲ್ಲರಿಗೂ ಮೀಸಲಾತಿ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ, ಸಾಮಾಜಿಕ ನ್ಯಾಯವನ್ನ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ಏನೇ ವಿಷ ಹಾಕ್ಲಿಕ್ಕೆ ಹೊರಟರು, ಏನೇ ಮಿಸ್ಲೀಡ್ ಮಾಡಕ್ಕೆ ಹೊರಟರು, ಅವರನ್ನ ಸರಿದಾರಿಗೆ ಅವ್ರಿಗೆ ತಿಳಿ ಹೇಳುವಂತ, ಅವರಿಗೆ ಮನನ ಮಾಡುವಂತದಕ್ಕೆ ಕೋಟ್ಯಾಂತರ ಕಾರ್ಯಕರ್ತರು ನಮ್ಮ ಹತ್ರ ಇದ್ದಾರೆ. ನಾವು ಅದನ್ನ ಮಾಡ್ತೀವಿ. ಕವಿತಾ ಮೇಡಮ್, ಈಗ ಬೇರೆ ಪಕ್ಷದ ಪರಿಸ್ಥಿತಿಯನ್ನು ನೋಡಿದಾಗ ಅದರ ಲೀಡರ್ಶಿಪ್ ಸ್ಟ್ರೆಂತ್ ಆಗಿ ಅದು ರಿಫ್ಲೆಕ್ಟ್ ಆಗೋ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಪಾರ್ಟಿಯಲ್ಲಿ ದೆಹಲಿಯ ಲೀಡರ್ಶಿಪ್ ಸ್ಟ್ರೆಂತ್ ಅನ್ನೋದಕ್ಕಿಂತ ಸವಾಲುಗಳನ್ನೇ ಹೆಚ್ಚಿಗೆ ತರ್ತಾ ಇದೆಯಾ ಮುಂದೆ ಅಂತ? ಈಗ ರಾಹುಲ್ ಗಾಂಧಿ ಅವರ ಅನರ್ಹತೆ ಅಥವಾ ಅವರು ಕೊಟ್ಟಂತ ಕೆಲ ಹೇಳಿಕೆಗಳು, ಅಥವಾ ಅವರು ಏನೋ ಹೇಳ್ಬೇಕಾದ್ರೆ ಆ ಕ್ಲಾರಿಟಿಯನ್ನ ಜನರ ಮುಂದೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮಂಡಿಸೋ ವಿಷಯದಲ್ಲಿ ಏನಾದ್ರು ಚಾಲೆಂಜಸ್ ಅಂತ ಏನು? ಖಂಡಿತವಾಗ್ಲೂ ನೀವು ಹೇಳ್ತಾ ಇರೋದ್ರಲ್ಲಿ ನನ್ಗೇನು ಅಂತ ಅರ್ಥ ಕಾಣ್ತಾ ಇಲ್ಲ. ಯಾಕಂದ್ರೆ ನೀವು ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ ಅಲ್ಲ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕು, ನನ್ಗೆ ಅಧಿಕಾರ ಇದೆಯಲ್ಲ ಮಾತಾಡ್ಲಿಕ್ಕೆ. ಸೊ ರಾಹುಲ್ ಗಾಂಧಿ ಅವರು ಎಲ್ಲೇ ಯಾವುದೇ ಒಂದು ವಿಚಾರ ಮಾತಾಡ್ಬೇಕು ಬಹಳ ಕ್ಲಾರಿಟಿಯಿಂದ ಮಾತಾಡ್ತಾರೆ. ಅವ್ರನ್ನ ಅಟ್ಯಾಕ್ ಮಾಡುವಂತ ಇದು ಒಂದು ಸಮರ್ಥನೆ ಮಾಡ್ಕೊಳೋದಕ್ಕೆ ನಮಗೆ ಶಕ್ತಿ ಇದೆ. ಅವ್ರು ಅಟ್ಯಾಕ್ ಮಾಡುವಂತ ಇದು ಫ್ರೀಡಮು ಬೇರೆ ಪಕ್ಷದವ್ರಿಗಿದೆ, ಅದು ಮಾಡ್ತಾ ಇದ್ದಾರೆ. ಅದು ಸಕ್ರಿಯವಾಗಿ ರಾಹುಲ್ ಗಾಂಧಿನೇ ಅಟ್ಯಾಕ್ ಮಾಡ್ತಾರೆ. ಒಂದ್ ಕಡೆ ಹೇಳ್ತಾರೆ ರಾಹುಲ್ ಗಾಂಧಿ ಏನೋ ನೋಬಡಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಬರೀ ಅವ್ರನ್ನೇ ಅಟ್ಯಾಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ರು. ಡಿಸ್ಕ್ವಾಲಿಫಿಕೇಶನ್ ಮತ್ತೆ ಇದು ಕುಮಾರಸ್ವಾಮಿ ಅವ್ರಿಗೆ ಯಾಕಾಗಿಲ್ಲ, ಇದು ಮೂಡಿಗೆರೆ ಶಾಸಕರಿಗೆ ಯಾಕಾಗಿಲ್ಲ? ಅವರು 4 ವರ್ಷ ಜೈಲಾಗಿದೆಯಲ್ಲ ಚೆಕ್ ಬೌನ್ಸ್ ಕೇಸ್ನಲ್ಲಿ. ರಾಹುಲ್ ಗಾಂಧಿದು ಓನ್ಲಿ ಡೆಫಮೇಷನ್ ಕೇಸು, ನಿಮ್ದು ಚೆಕ್ ಬೌನ್ಸ್ ಕೇಸು. ಆಮೇಲೆ ಮತ್ತೆ ಇನ್ನೊಬ್ರು ಹಾವೇರಿ ಶಾಸಕರೊಬ್ರದ್ದು 2 years ಟರ್ಮ್ ಆಗಿದೆ, ಏನು 5 ಕೋಟಿ ಇದು ಒಂದು ಹಗರಣದಲ್ಲಿ, ಅದು ಅವ್ರಿಗೂ 2 ವರ್ಷ ಜೈಲ್ ಟರ್ಮ್ ಆಗಿದೆ. ಮತ್ತೆ ಇವ್ರಿಗಿಲ್ದೇ ಇರುವಂತಹ ಒಂದು ಇದು ಪದ್ಧತಿ ಅವ್ರಿಗೆ ಯಾಕೆ ಬಂತು ಅಂತ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಮತ್ತೆ ಇವತ್ತು ಲಕ್ಷದ್ವೀಪ್ನಲ್ಲಿ ಯಾರು ಒಂದು ಸಂಸದರಿದ್ರು, ಅವ್ರದ್ದು ಡಿಸ್ಕ್ವಾಲಿಫಿಕೇಶನ್ ರಿಜೆಕ್ಟ್ ಆಗಿದೆ, ಮತ್ತೆ ಅವರು ರೀಸ್ಟೇಟ್ ಆಗಿದೆ. ಸೊ ಅದು ಬಿಡಿ, ದಟ್ ಈಸ್ ಅ ವೆರಿ ಡಿಫ್ರೆಂಟ್ ಟೇಕ್. ನಮ್ಮ ಒಂದು ಉದ್ದೇಶ ಈಗ ನಮ್ಮ ರಾಜ್ಯದಿಂದಾನೇ ದೊಡ್ಡ ಒಂದು ಹುದ್ದೆಗೆ ಹೋಗಿರುವಂತ ಖರ್ಗೆ ಅವರಿದ್ದಾರೆ. ಅವ್ರಿಗೆ ಕರ್ನಾಟಕದ ಒಂದು ವಿಚಾರ ನಾವೇನು ಹೇಳ್ಕೊಡೋದು ಬೇಕಾಗಿಲ್ಲ, ಪ್ರತಿಯೊಂದು ಗಲ್ಲಿ ವಿಚಾರನೂ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಅಲ್ಲಿರ್ಬೇಕಾದ್ರೆ ಕರ್ನಾಟಕದ ವಿಚಾರದಲ್ಲಿ ಯಾವ ತರ ನಾವು ಕ್ಯಾಂಪೇನ್ ಮಾಡಬೇಕು, ಯಾವ ತರ ನಮ್ಮ ಒಂದು ಸ್ಟ್ರಾಟಜಿ ಇರಬೇಕು ಅಂತ ಹೇಳ್ಬಿಟ್ಟು ನಾವ್ ಯಾರು ಹೇಳ್ಕೊಡೋದು ಬೇಕಲ್ಲ. ಅವ್ರು ಖಂಡಿತವಾಗೂ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅಂಡ್ ಅವ್ರಿಗೂ ಬಹಳ ಮುಖ್ಯವಾದಂತ ಎಲೆಕ್ಷನ್ ಇರುತ್ತೆ. ಯಾಕಂದ್ರೆ ಸ್ವಂತ ಸ್ಟೇಟಿನ ಒಂದು ವಿಚಾರ ಆಗಿದ್ರೆ ಸ್ವಲ್ಪ ಹೆಚ್ಚಾಗಿ ಅವರು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ದೆಹಲಿ ನಾಯಕತ್ವ
ತಂದು ಕೊಟ್ಟಂತಹ ಒಂದು ಸಪೋರ್ಟೋ ಅಥವಾ ಒಂದು ಬಲಾನೋ ಏನೋ ಒಂದು ಮೇಜರ್ ಚೇಂಜಸ್ ಅನ್ನ ಮಾಡಿದ್ದು, ಅದನ್ನ ನೀವು ಹೇಗೆ ಸಮರ್ಥಿಸ್ಕೊಳ್ತೀರಿ? ಬಹಳಷ್ಟು ಚೇಂಜಸ್ ನೋಡಿ, ಬಹಳಷ್ಟು. ಯಾಕಂದ್ರೆ ಒಂದು ನಮಗೆ ಖರ್ಗೆ ಅವರ ಒಂದು ಸ್ಟ್ರೆಂತ್ ಅಂದ್ರೆ ಅವರ ಇನ್ವಾಲ್ವ್ಮೆಂಟ್ ಯಾವ ತರ ಇದು ಒಂದು ವೆದರ್ ಇಟ್ ಇಸ್ ಎಲೆಕ್ಷನ್ ಸ್ಟ್ರಾಟಜಿನಲ್ಲಿ ಇರ್ಬೋದು, ವೆದರ್ ಟಿಕೆಟ್ ಇದು ಇದರಲ್ಲಿ ಇರ್ಬೋದು, ಅವ್ರದ್ದು ಒಂದು ಪಾತ್ರ ಬಹಳ ಮುಖ್ಯವಾಗಿದೆ. ಮತ್ತೆ ಫ್ರೀ ಹ್ಯಾಂಡ್ ಇದೆ ಅಂತ ನೀವು 100% ಅಂಡ್ ಒಂದು ಪ್ರೊಸೆಸ್ ಸೆಟ್ ಮಾಡಿದ್ದಾರೆ. ಈಗ ಮೋಹನ್ ಪ್ರಕಾಶ್ ಅವರು ಇರ್ಬೋದು, ಅವ್ರದೇ ಒಂದು ತಂಡ ಇದೆ, ಒಂದು ವೆರಿ ಕ್ಲಿಯರ್ ಪ್ರೊಸೆಸಸ್ ಇದೆ. ಮತ್ತೆ ಇಲ್ಲಿ ಬಂದಂತ ಜನರಲ್ ಸೆಕ್ರೆಟರೀಸ್ ಇರ್ಬೋದು, ಅವ್ರಿಗೂ ಅಷ್ಟು ಬಹಳಷ್ಟು ಐ ಮೀನ್ ಅವರಷ್ಟು ಇನ್ವಾಲ್ವ್ಮೆಂಟ್ ನಾನು ಲಾಸ್ಟ್ 2-3 ಟರ್ಮ್ಸ್ ನಲ್ಲಿ ನಾನು ನೋಡ್ಲಿಲ್ಲ. ಬಹಳಷ್ಟು ಇನ್ವಾಲ್ವ್ ಆಗಿ ಸ್ಟೇಟ್ ಲೀಡರ್ಶಿಪ್ ಜೊತೆ ಸೆಂಟ್ರಲ್ ಲೀಡರ್ಶಿಪ್ ಇನ್ವಾಲ್ವ್ ಆಗಿದೆ. ಮತ್ತು ಮೂರನೇ ಮುಖ್ಯ ಅಂಶ, ಭಾರತ್ ಜೋಡೋ ಟೈಮ್ನಲ್ಲಿ ಮತ್ತೆ ಬೇರೆ ಬೇರೆ ನಾವು ಕಾರ್ಯಕ್ರಮಗಳು ಮಾಡಿದಾಗ ಒಂದು ಪಕ್ಷದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಹೌದಪ್ಪ, ನಾವು ಈಸಿಯಾಗಿ ಈ ಸಲ ಎಲೆಕ್ಷನ್ ನಾವು ಫೇಸ್ ಮಾಡ್ಬೋದು, ಮತ್ತೆ ನಮ್ಮ ಸ್ಟ್ರೆಂತ್ ಇದೆ, ನಮ್ಮ ಲೀಡರ್ಶಿಪ್ ಸೆಂಟ್ರಲ್ನಲ್ಲೂ ಮತ್ತು ಸ್ಟೇಟ್ನಲ್ಲೂ ಸ್ಟ್ರೆಂತ್ ಇದೆ, ನಾವು ಅದನ್ನ ಬಳಕೆ ಮಾಡ್ಕೊಬೇಕು. ನಮಗೆ ಪ್ರತಿಯೊಬ್ಬ ನಾಯಕರು ನಮಗೆ ಸ್ಟ್ರೆಂತೆ. ಖರ್ಗೆ ಅವರು ಇರ್ಬೋದು, ನಮ್ಮ ಜನರಲ್ ಸೆಕ್ರೆಟರೀಸ್ ಇರ್ಬೋದು, ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದು, ನಮ್ಮ ಸ್ಟೇಟ್ ಲೀಡರ್ಸ್ ಇರ್ಬೋದು, ಪ್ರತಿಯೊಬ್ಬರು ನಮ್ಗೆ ಇವತ್ತು ಸ್ಟ್ರೆಂತ್ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ. ಸೊ ಯುವಕರಿಗೆ ಮತ್ತೆ ಇದು ಮಹಿಳೆಯರಿಗೆ ಹೆಚ್ಚಾಗಿ ರಾಹುಲ್ ಗಾಂಧಿ ಅವರ ಒಂದು ವಿಚಾರದಲ್ಲಿ ಭಾರತ್ ಜೋಡೋ ಟೈಮ್ನಲ್ಲಿ ನೋಡಿ ಯಾವ ತರ ಸ್ಪಂದಿಸ್ರು ಅಂತ. ಬರೀ ಒಂದು ಬಳ್ಳಾರಿಯಲ್ಲಿ 7 ಲಕ್ಷ ಜನ ಸೇರಿದ್ರು. ಸೊ ಹಾಗಾಗಿ ನಮ್ಗೆ ಯಾವ ತರ ಒಂದು ರೆಸ್ಪಾನ್ಸ್ ಸಿಕ್ತು, ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡಿದಾಗ, ಬರೀ ಭಾರತ್ ಜೋಡೋ ಅಲ್ಲ, ಮೇಕೆದಾಟು ಮಾಡಿದಾಗ್ಲೂ ಅಷ್ಟೇ, ಮತ್ತೆ ಇವಾಗ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ನಮಗೆ ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಒಂದು ತಾಲೂಕ್ ಮಟ್ಟದಲ್ಲೂ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಪಾಸಿಟಿವ್ಸ್ ಬೋತ್ ಸ್ಟೇಟ್ ಲೀಡರ್ಶಿಪ್ ನಲ್ಲಿ, ಸೆಂಟ್ರಲ್ ಲೀಡರ್ಶಿಪ್ ನಲ್ಲಿ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರಲ್ಲಿ ಒಂದು ಪಾಸಿಟಿವ್ ಸ್ಟ್ರೆಂತ್ ಇದೆ. ಅದನ್ನ ಬಳಸಿಕೊಂಡು ನಾವು ಎಲೆಕ್ಷನ್ ಫೇಸ್ ಮಾಡ್ತೀವಿ. ರಿಯಾಕ್ಷನ್ ಪಡ್ಕೊಳ್ತೀನಿ ಮೇಡಮ್. ಕರ್ನಾಟಕದ ಹಿತಕ್ಕಾಗಿ ಯಾರು ಅಧಿಕಾರಕ್ಕೆ ಬರಬೇಕಾಗತ್ತೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮಗಳನ್ನು ನಾವು ಟಚ್ ಮಾಡ್ತಾ ಇದ್ವಿ. ಅಶ್ವಿನ್ ಅವರೇ, ಕ್ವಿಕ್. ಕವಿತಾ ಅವರು ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ಬಂದಾಗ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ನಮ್ಮನ್ನು ದೂಷಣೆ ಮಾಡಿದ್ರು. ಭಾರತ ದೇಶದಲ್ಲಿ ಒಟ್ಟು 30 ಜನ ಈ ರೀತಿ ಡಿಸ್ಕ್ವಾಲಿಫೈ ಆಗಿದ್ದಾರೆ, ಇನ್ಕ್ಲೂಡಿಂಗ್ 6 ಜನ ಬಿಜೆಪಿಯವರು ಸೇರಿದ್ದಾರೆ. ನಂಬರ್ 1 ಕ್ಲಾರಿಟಿ. ಎರಡನೇದು ಕೋರ್ಟ್ ಮಾಡಿರೋದು, ಬಿಜೆಪಿಯವರು ಮಾಡಿಲ್ಲ. ಮೂರನೇದು ಘಟಾನುಘಟಿ ವಕೀಲರಿದ್ದಾರೆ ಕಾಂಗ್ರೆಸ್ನಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಗ್ಯೂ ಮಾಡಬೇಕಾದವರು. ಕೋರ್ಟಿಗೆ ಒಂದು ಪರಿಹಾರ ಕೋರಿ ಯಾಕೆ ಹೋಗಲಿಲ್ಲ ಅನ್ನೋದ್ರಲ್ಲಿ ಅದನ್ನು ಪೊಲಿಟಿಸೈಸ್ ಮಾಡೋದಾದರೆ ಅದನ್ನು ಕೌಂಟರ್ ಮಾಡೋ ಶಕ್ತಿ ನಮಗೆ ಇದೆ, ಪ್ರಶ್ನೆ ಅದಲ್ಲ. ರಾಹುಲ್ ಅವರ ಸ್ಟೇಟ್ಮೆಂಟ್ ಅದರಲ್ಲಿ ಮೋದಿಗಳ ಈಗ ಯಾರು ಇಂಥ ಸ್ಪೆಸಿಫಿಕ್ ಪರ್ಸನ್ ಇಂಥ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಸರ್ನೇಮ್ ಇಟ್ಕೊಂಡ ಮೋದಿಗಳೆಲ್ಲ ಕಳ್ರೆ ಅಂತ ಹೇಳಿದ್ರೆ, ರಾಹುಲ್ ಅಂತ ಒಬ್ಬ ರಾಷ್ಟ್ರೀಯ ನಾಯಕರು ಆ ರೀತಿ ಹೇಳಿದ್ರೆ ಅದು ಈ ದೇಶದ ಕಾನೂನಿನಲ್ಲಿ, ಈ ದೇಶದ ಇದರಲ್ಲಿ ಅದಕ್ಕೆ ಮನ್ನಣೆ ಸಿಗಲ್ಲ. ಮತ್ತೆ ಮೈನ್ಯೂಟ್ ಕಮ್ಯುನಿಟಿಯಲ್ಲಿ ಒಂದು ಮೈನ್ಯೂಟ್ ಕಮ್ಯುನಿಟಿ, ಗಾಣಿಗ ಕಮ್ಯುನಿಟಿ, OBCಗಳ ಮೈನ್ಯೂಟ್ ಕಮ್ಯುನಿಟಿ, ಪ್ರಧಾನಿಗಳ ಮೇಲಿನ ಕೋಪಕ್ಕೆ ನೀವು ಎಲ್ಲಾ ಮೋದಿಗಳೆಲ್ಲ ಕಳ್ರು ಅಂತ ಹೇಳಿದ್ರೆ ಅದು ಕೋರ್ಟಿನ ಒಂದು ಇದನ್ನ ನಾವು ಪ್ರಶ್ನೆ ಮಾಡೋದಾದ್ರೆ ಅವರು ಪ್ರಶ್ನೆ ಮಾಡಬಹುದು. ನಾನು ರಿಯಾಕ್ಷನ್ ಪಡ್ಕೊಳ್ತೀನಿ. ಅಶ್ವಿನ್ ಅವರೇ, ಈಗ ಆಪರೇಷನ್ ಭಯ ಇದೆ, ಹಳೆ ಮೈಸೂರು ಭಾಗ ನೀವು ಇಡೀ ಕರ್ನಾಟಕದಲ್ಲಿ ಇಂಪ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಹಳೆ ಮೈಸೂರು ತುಂಬಾ ಇಂಪಾರ್ಟೆಂಟ್. ನಿಮಗೆ ಅದನ್ನ ಯಾವ ರೀತಿ ಹೇಳ್ಬೋದು ಗೊತ್ತಿಲ್ಲ. ಮೇ ಬಿ ಹಳೆ ಮೈಸೂರನ್ನ ತೆಗೆದಿಟ್ಟು ನೋಡಿದಾಗ JDSನ ಇಂಪ್ಯಾಕ್ಟ್ ಏನು ಅನ್ನೋದನ್ನ ನೀವು ನೋಡ್ಬೋದು ಈಗ ತುಂಬ ಸ್ಪಷ್ಟವಾಗಿ. ಅಲ್ಲಿ ಆಪರೇಷನ್ನ ಭಯ ಕಾಡ್ತಿದ್ಯಾ? ನಿಮ್ಮ ಲೀಡರ್ಶಿಪ್ ವಿಚಲಿತರಾಗಬಹುದು ಅಂತ ಅನಿಸ್ತಾ ಇದೆಯಾ? ಬೇರೆ ಬೇರೆ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಪ್ರಧಾನಿ ಬಂದರು, ಕೇಂದ್ರ ಗೃಹ ಸಚಿವರು ಬಂದರು, ಇದರಿಂದ ನಿಮಗೆ ಯಾವ ಥರದ ಚಾಲೆಂಜ್ ಕಾಣ್ತಾ ಇದೆ, ಅಥವಾ ಏನು ಕ್ಲಿಯರ್ ಆಗಿ ನೀವು ಹೇಳೋದಕ್ಕೆ ಸಾಧ್ಯ ಆಗ್ತದೆ ಈ ಸಂದರ್ಭದಲ್ಲಿ? ತುಂಬ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದಕ್ಕೂ ಮುಂಚೆ ನಾನು BJP ವಕ್ತಾರರಿಗೊಂದು ಮಾತು ಹೇಳ್ಬಿಡ್ತೀನಿ. ಯಾಕೆಂತಂದರೆ ಅವರು ಒಂದು ಮಾತು ಹೇಳಿದ್ರು ಮೀಸಲಾತಿ ಬಗ್ಗೆ. ಬೇಸಿಕಲಿ BJPಯವರು ಮೀಸಲಾತಿ ವಿರೋಧಿಗಳು, ಅದು ಜನರಿಗೂ ಗೊತ್ತಿದೆ. ಮತ್ತು ದೊಡ್ಡಗೌಡ್ರ ಬಗ್ಗೆ ಹೇಳ್ತಾರೆ, ದೊಡ್ಡಗೌಡರು ಮಹಿಳೆಯವ್ರಿಗೆ ಮೀಸಲಾತಿ ಕೊಟ್ಟರು, 2Bಗೆ ಅಲ್ಪಸಂಖ್ಯಾತರು ಬದುಕಲಿ, ನೆಮ್ಮದಿಯಾಗಿ ಜೀವನ ಸಾಗಿಸ್ಲಿ ಅಂತ ಅವ್ರಿಗೆ ಮೀಸಲಾತಿ ಕೊಟ್ಟರು. ಅದನ್ನು BJPಯವರು ಈಗ ರದ್ದು ಮಾಡಿ ಲಿಂಗಾಯತರಿಗೂ ಮತ್ತು ಒಕ್ಕಲಿಗರಿಗೂ ಬಾಯಿ ಹತ್ರ ಅಲ್ಲ ಹಣೆ ಹತ್ರ ತುಪ್ಪ ಸವರ್ದಿದ್ದಾರೆ. ಅದು ಯಾವ ಥರ ತಗೊಳ್ಳೋದನ್ನ ನಮಗೂ ಗೊತ್ತಿಲ್ಲ, ಲಿಂಗಾಯತರಿಗೂ ಗೊತ್ತಿಲ್ಲ, ಒಕ್ಕಲಿಗರಿಗೂ ಗೊತ್ತಿಲ್ಲ. ಅದು ಏನು ತರಾತುರಿನಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಅದೊಂದು ಭಾಗ ಬಿಡಿ, ಇವತ್ತಿನ ಚರ್ಚೆನಲ್ಲಿಲ್ಲ. ಅದು BJPಯವ್ರಿಗೆ ಗೊತ್ತಾಗಬೇಕು. ಯಾಕೆಂದರೆ ದೇವೇಗೌಡರಾಗಿರಲಿ, ಕುಮಾರಣ್ಣ ಆಗಿರಲಿ, ನಾಡಿಗೆ ಹಿತ ಕಾಯಂಥವ್ರು. ಕೊಟ್ಟಿದ್ದ 12 ತಿಂಗಳು 14 ತಿಂಗಳಲ್ಲಿ ರಾಷ್ಟ್ರೀಯ ಪಕ್ಷಗಳು ತುಂಬ ಹಿಂಸೆ ಕೊಟ್ಟರು. ಈಗ ನೋಡಿ, ಕಾಂಗ್ರೆಸ್ ಅವರು ಬೇಸಿಕಲಿ ರೈತರಿಗೆ ಸಾಲ ಮನ್ನಾ ಮಾಡಬೇಡಿ ಅಂತ ಹೇಳಿದರು. ಕಷ್ಟ ಆಗುತ್ತೆ, ಸಂಪನ್ಮೂಲ ಕ್ರೋಢೀಕರಣ ಆಗಲ್ಲ. ಕುಮಾರಣ್ಣ ಅವರು ಒಂದು ದಿಟ್ಟವಾದಂಥ ನಿರ್ಧಾರ ತಗೊಂಡ್ರು, 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು ರೈತರದ್ದು. ಹಾಗೆಲ್ಲ ಒಂದೊಂದು ಕುಮಾರಣ್ಣವರು ಅದ್ಭುತವಾದಂಥ ಕೆಲಸಗಳನ್ನ ಮಾಡಿದ್ದಾರೆ. ನಾಡು ನುಡಿ ವಿಚಾರಕ್ಕೆ ಬಂದಾಗ ಬೆಳಗಾಮಲ್ಲಿ, ಆ ವಿಚಾರಕ್ಕೆ ಬಂದಾಗ ಬೆಳಗಾಮಲ್ಲಿ ಸುವರ್ಣಸೌಧ ಕಟ್ಟಿದ್ರು.
ಯಾಕೆ BBMP ಬೃಹದಾಕಾರವಾಗಿ ಬೆಳಿಲಿ ಅಂತ BBMP ಮಾಡಿದ್ರು. ಮೈತ್ರಿಯ ಸಂದರ್ಭದಲ್ಲಿ ಕೈಗೊಂಡ ನಿರ್ಣಯಗಳಿಗೆ ಕಷ್ಟಗಳಿದ್ರು ಭಾವಿಸಲಾಗುತ್ತೆ. ಆ ಕಷ್ಟದಲ್ಲಿ ಮೈತ್ರಿ ಅಂದ್ರೆ ನಾನು ಅದನ್ನ ಹೇಳಕ್ ಬರ್ತಿದ್ರು. ಕಾಂಗ್ರೆಸ್ ಅವರು ದಯವಿಟ್ಟು ನೀವು ಸಾಲ ಮನ್ನಾ ಮಾಡಬೇಡಿ, ರೈತರಿಗೆ ಸಾಲ ಮನ್ನಾ ಮಾಡಬೇಡಿ. ಜಗಜ್ಜಾಹಿರವಾಗಿದೆ, ಕರ್ನಾಟಕ ಜನತೆ ಗೊತ್ತಿದೆ. ಆದ್ರೂ ದಿಟ್ಟ ಹೆಜ್ಜೆ ತಗೊಂಡ್ರು. ಮತ್ತೆ ನೀವು ಕೇಳಿ ಚಾಲೆಂಜ್ ಬಗ್ಗೆ ಹೇಳಿ. ಹಳೆ ಮೈಸೂರಲ್ಲಿ ಈ ಬಾರಿ ಯಾವುದೇ ತರ ಚಾಲೆಂಜ್ ಇಲ್ಲ. ನಾವೀಗ ಆಲ್ರೆಡಿ ಗೆದ್ದೋಗಿದೀವಿ ಅಂತ ಬೀಗಲ್ಲ. ಇಲ್ಲ ಹಳೆ ಮೈಸೂರು ಭಾಗದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಕಾಂಗ್ರೆಸ್ ಅವ್ರು ಇದ್ರು ಇಷ್ಟು ದಿನ. ಏನೋ ನಾವು ಅವ್ರನ್ನ ಎರಡನೇ ಸ್ಥಾನಕ್ಕೆ ಕೂರ್ಸ ಅಂತ ಪ್ರಯತ್ನ ಪಡ್ತಿದ್ದೋ. ಈಗ BJP ಅವರು ಹಳೆ ಮೈಸೂರು ಭಾಗಕ್ಕೆ ಬಂದು ಭಾವನಾತ್ಮಕವಾಗಿ ಮಾತಾಡಿ ನಾವೆಲ್ಲ ನೆಮ್ಮದಿಯಾಗಿ ಬದುಕ್ತಾ ಇದೀವಿ, ಯಾವುದೇ ಒಂದು ಕೋಮುಗಲಭೆಗಳಾಗಿಲ್ಲ, ಇವತ್ತುವರೆಗೂ ಯಾವುದೇ ಒಂದು ರೀತಿ ಆಗದಿರೋದ್ರಿಂದ BJP ವರ್ಸಸ್ ಕಾಂಗ್ರೆಸ್ಗೆ ಎರಡನೇ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಿದಾರೋ ಹೊರತು ಈ ಬಾರಿ ಯಾವುದೇ ಥರದಾದಂಥ ಹಳೆ ಮೈಸೂರು ಭಾಗದಲ್ಲಿ ನಮಗೆ ಜನರೇ, ಯಾಕೆಂದ್ರೆ ನಾವುಗಳು ಹೇಳ್ತೀವಿ, ರಾಜಕೀಯ ಪಕ್ಷಗಳು ಹೇಳುತ್ತೆ ಅಯ್ಯೋ ಈ ಬಾರಿ ನಮಗೆ ಜನರು ಒಂದು ಒಲವು ತೋರಿಸಿದ್ದಾರೆ ಅಂತ. ಇಲ್ಲ, ಯಾಕೆಂತಂದ್ರೆ ನೋಡಿ ಕಳೆದ 3 ತಿಂಗಳಿಂದ ಅಮಿತ್ ಶಾ ಅವರು ಬಂದರು, ಎಲ್ಲೋ ಒಂದು ಕಡೆ ಗೊಂದಲ ಆಯಿತು ನೋಡಿ. 480 ಕೋಟಿ ಹಾಲಿನ ಒಂದು ಪ್ರೋತ್ಸಾಹನ ರೈತರು ಕೊಡಬೇಕಾಯಿತು, ಅದನ್ನು ಅವ್ರು ಕೊಡಲೇ ಇಲ್ಲ. ಆದ್ರಲ್ಲಿ ಅಮೂಲ್ಗೆ ಮರ್ಜ್ ಮಾಡ್ತೀವಿ ಅಂತ ಎಲ್ಲೋ ಒಂದು ಕನ್ಫ್ಯೂಷನ್ ತಂದಿಟ್ಬಿಟ್ರು BJPಯಲ್ಲಿ. ಮತ್ತೆ ಅಮಿತ್ ಶಾ ಅವ್ರು ಬಂದಿದ್ದು ನೆಕ್ಸ್ಟು ಅಶ್ವಥ್ ನಾರಾಯಣ ಅವರು ಬಂದರು. ಸುಮ್ಮನೆ ಇದ್ದಿದ್ದು ಆಗಿತ್ತಿತ್ತು, ಆದರೆ ಒಂದು ಭಾವನಾತ್ಮಕವಾಗಿ ಆ ಟಿಪ್ಪು ವರ್ಸಸ್ ಸಾರ್ವಾಕರ್ ಅಂದರು. ಮಂಡ್ಯಕ್ಕೂ ಟಿಪ್ಪು ವರ್ಸಸ್ ಸಾರ್ವಾರ್ಗೂ ಸಂಬಂಧ ಇಲ್ಲ. ಹಾಗೆ ಬಂದರು ಉರಿಗೌಡ ನಂಜೇಗೌಡ ತಂದರು. ಜನರಿಗೀಗ ಗೊತ್ತಾಗ್ಬಿಡ್ತು, ಓ ಎಲ್ಲೋ BJPಯವರು ಕರಾವಳಿ ಭಾಗದಲ್ಲಿ ಏನೋ ಮಾಡ್ತಾ ಇದ್ರು, ಅಲ್ಲಿ ವರ್ಕೌಟ್ ಆಗ್ತಿತ್ತೇನೋ, ಬಂದು ಈಗ ನಮ್ಮ ಜಿಲ್ಲೆ ಹಳೆ ಮೈಸೂರು ಭಾಗಕ್ಕೆ ಬಂದು ಕೋಮು ಗಲಭೆಗಳಿಗೆ ಒತ್ತು ಕೊಡ್ತಿದ್ದಾರೆ. ಬೇಡ, ನಾವು ಹುಷಾರಾಗೋಣ, ಏನೋ ನಮ್ಮ ರೈತರ ಪಕ್ಷ ಕುಮಾರಣ್ಣ ಅವ್ರು ಇದ್ದಾರೆ ಅನ್ನೋ ಒಂದು ಜನಕ್ಕೆ ಬಂದು. ಈಗ ನಿಮ್ಮ ಆರ್ಗ್ಯುಮೆಂಟ್ಗೆ ಕೇಳೋದಾದ್ರೆ, ಅವರು ತುಪ್ಪ ತಗೊಂಡಾಗ ಹಣೆಗೆ ಸವರಿದ್ರು ಅಂತ ಹೇಳಿದ್ರಿ. ನೀವು ಹೇಳ್ತಿರೋದು ಇಷ್ಟೆಲ್ಲ ಪಂಚರತ್ನ ಯೋಜನೆಯ ತುಂಬಾ ಅಭೂತಪೂರ್ವ ಅಥವಾ ಪ್ರಾಮಿಸ್ಗಳೇನಿದೆ ಇದು ಸ್ಪಷ್ಟ ಬಹುಮತ ಬಂದ್ರೆ ಮಾತ್ರ ಅಂತ ಹೇಳ್ತಿದ್ದೀರಿ. ಇದು ಹಣೆ ಮೇಲೆ ಸವರ್ದಂಗೂ ಅಲ್ಲ, ಅಟ್ಲೀಸ್ಟ್ ತುಪ್ಪದ ಸ್ಮೆಲ್ ಆದ್ರೂ ಕಾಣುತ್ತೇನೋ. ಕನ್ನಡ ಗಂಟಿಂತ ನೋಡಿ, ಆ ಸ್ಪಷ್ಟ ಬಹುಮತ ಬರಲಿಕ್ಕೆ ಅಂತಾನೆ ಕುಮಾರಣ್ಣ ಕಳೆದ 3 ವರ್ಷದಿಂದ ಓಡಾಡ್ತಿದೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳಿದ್ರಲ್ಲ, ಆಗಲ್ಲ. ನಾವು 1 ತಿಂಗಳಿಂದ 2 ತಿಂಗಳಿಂದ ಮಾಡೋದಾಗಿದ್ರೆ ಜನಗಳು ಗೊತ್ತಾಗ್ತಿತ್ತು. ಇಡೀ ರಾಜ್ಯಕ್ಕೆ 3 ವರ್ಷಗಳಿಂದನೂ ಕುಮಾರಣ್ಣ ಅವರು ಓಡಾಡ್ತಿದ್ದಾರೆ. ಪಂಚರತ್ನ ಯಾತ್ರೆ ಮಾಡ್ತಿರೋದು ಏನೋ, ಈ ಪಂಚರತ್ನ ಜನಕ್ಕೆ ತಲುಪಬೇಕು ಅನ್ನೋದು ಪ್ರತಿಯೊಂದು ಮನೆ, ಪ್ರತಿಯೊಂದು ಗ್ರಾಮಗಳಿಗೂ ಓಡಾಡ್ತಿದ್ದಾರೆ. ಸರಿಸುಮಾರು 5650 ಗ್ರಾಮಗಳಿಗೆ ಈ ಯೋಜನೆಗಳು, ಒಂದು ಉಚಿತವಾಗಿ ಹೈಟೆಕ್ ಶಾಲೆಗಳಾಗಿರ್ಬೋದು, ಆರೋಗ್ಯ ವ್ಯವಸ್ಥೆ ಇರ್ಬೋದು, ವಸತಿ ಇರ್ಬೋದು, ಇದೆಲ್ಲಕ್ಕಿಂತ ಮಿಗಿಲಾಗಿ ನೋಡಿ ಕನ್ನಡ ಸಂಘಟನೆಗಳಿಗಿದೆಯಲ್ಲ, ಅದಕ್ಕೆ ಶಕ್ತಿ ಬರುತ್ತೆ, ರೈತರುಗಳು ಅಭಿವೃದ್ಧಿ ಹೊಂದಂತಾಗುತ್ತೆ. ಆದ್ದರಿಂದ ನಾವು ಈ ಬಾರಿ ತುಂಬ ಹೆಮ್ಮೆಯಿಂದ ಹೇಳ್ತಿದ್ದೀವಿ, 123 ಸೀಟು ಗೆದ್ದೇ ಗೆಲ್ತೀವಿ. ಯಾವುದೇ ಥರ ಕಿಂಗ್ ಮೇಕರ್ ಅಲ್ಲ, ನಿರ್ಣಾಯಕ ಪಾತ್ರ ನಮಗೆ ಬರಲ್ಲ. ನೀವು ಕೇಳಿದ್ದು ಕ್ವಶನ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನಾವೇನಾದರೂ ಓಡಾಡಿಲ್ಲ ಅಂದಿದ್ರೆ ಬರ್ತಿರ್ಲಿಲ್ಲ. ಪುನಃ ಒಂದು 30 ಸೀಟು 35 ಸೀಟು ನಾವು ಅದಕ್ಕೆ ಒಂದು ತೃಪ್ತಿ ಪಡಬೇಕಾಗಿತ್ತು. 30 ಸೀಟ್ ತಗೊಳಕ್ಕೆ ಕುಮಾರಣ್ಣ ಅವರು ಒಂದೇ ಮಾತು ಹೇಳಿದ್ದಾರೆ, ನಾನು ಮನೇಲಿ ಕೂತಿದ್ರು 30 ಸೀಟ್ ತಗೊಳ್ತೀನಿ, ಓಡಾಡೋದು ಬೇಡ ಅಂತ. 3 ವರ್ಷದಿಂದ ಕಷ್ಟಪಡ್ಬೇಕಾ, ಕಾರ್ಯಾಗಾರಗಳು ಮಾಡಬೇಕಾ, ರಾಜ್ಯ ಸುತ್ತಬೇಕಾ ಕುಮಾರಣ್ಣ? ಅದರಿಂದ ನಮಗೆ ವಿಶ್ವಾಸ ಇದೆ 123 ಸೀಟ್. ಮತ್ತೆ ಈ ಸಲ ವಿರೋಧಿ ಅಲೆ ಇದೆ. ಇನ್ನೊಂದು, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲೇ ಇಲ್ಲ ಇವರು. ಅಧಿಕಾರಿಗಳಂತೂ ಇವರು ಹಿಡಿತದಲ್ಲೇ ಇರಲಿಲ್ಲ. ಕಾನೂನು ಸುವ್ಯವಸ್ಥೆ ಹಾಳಾಗೋಯ್ತು. ಇವತ್ತವರೆಗೂ ಮಾಡಿದಂಥ ಭ್ರಷ್ಟಾಚಾರದಲ್ಲಿ ಯಾವ್ದಾದ್ರು ಒಂದು ತನಿಖೆ ಬಂತ? ಇನ್ನೂ ಹೋಮ್ ಮಿನಿಸ್ಟರ್ ಆದಂಥ ಅರಗ ಜ್ಞಾನೇಂದ್ರ ಅವರು ನಾನು ಗೃಹ ಸಚಿವನಂತೆ, ನಾನು ಅವ್ರಿಗಿನ್ನೂ ಅದೇ ಭ್ರಮೆನಲ್ಲಿದ್ದಾರೆ. ಯಾವ್ದಾದ್ರೂ ಒಂದು ಹಗರಣ ಆಗಲಿ, ಇಲ್ಲ ಯಾವ್ದಾದ್ರೂ ಒಂದು ಗಲಾಟೆಗಳಾಗ್ಲಿ, ಅದಕ್ಕೆ ಇನ್ನು ತನಿಖೆ ಅಂತ ನೆನ್ನೆವರೆಗೂ ಹೇಳಿದ್ರು. ಯಾವ್ದಾದ್ರು ಇಷ್ಟು ದಿನ ಆಗಿದ್ದಕ್ಕೆ ಒಂದು ತನಿಖೆನ ಮಾಡಿದೀವಪ್ಪ ತಗೊಳ್ಳಿ ಜನದ ಮುಂದೆ ಅಂತ ಇಟ್ರ? ದೊಡ್ಡ ಅಧಿಕಾರಿಗಳು, ADGP ರ್ಯಾಂಕ್ ಅಧಿಕಾರಿಗಳು ಜೈಲಲ್ಲಿದ್ದಾರೆ. ಇವೆಲ್ಲ ಸಾಕ್ಷಿಗಳಲ್ವಾ? ಸಾಕು, ಅಸ್ತ್ರ ಇದೆ ಸಾಕು. $1 ಮಿಲಿಯನ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಸ್ಪಷ್ಟ ಬಹುಮತ ನಿಮಗೆ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಅಂತ 100ಕ್ಕೆ 100 ಹೇಳ್ತಾ ಇದೀವಿ. ನಾವು 123 ಸೀಟು ನಮ್ಮ ಕುಮಾರಣ್ಣ ಅವರ ನಾಯಕತ್ವದಲ್ಲಿ ಬಂದೇ ಬರುತ್ತೆ. ಯಾಕಂದ್ರೆ ಸ್ಥಳೀಯವಾಗಿ ನಾಯಕತ್ವ ಇದೆ. ಗುಜರಾತಲ್ಲಿ ಹೇಗೆ ಸ್ಥಳೀಯ ನಾಯಕತ್ವದಲ್ಲಿ ಗುಜರಾತ್ ಗೆಲ್ತೋ, ಕರ್ನಾಟಕದಲ್ಲಿ ಸ್ಥಳೀಯ ನಾಯಕತ್ವ ಇದೆ. ಇವತ್ತು BJPಗೂ ನಾಯಕತ್ವ ಇಲ್ಲ. ಕಾಂಗ್ರೆಸ್ ಅಲ್ಲಿ 1750 ಅಭ್ಯರ್ಥಿಗಳು ಏನಕ್ಕೆ ಬಂದ್ರು ಅಂದ್ರೆ, ಸೀನಿಯರ್ ಖರ್ಗೆ ಒಂದು 50, DK ಶಿವಕುಮಾರ್ ಒಂದು 70, ಮಾನ್ಯ ಸಿದ್ದರಾಮಣ್ಣಂದು ಒಂದು 150, ಹಾಗಾಗಿ ಬಂತು. ಅವರಿಬ್ಬರಿಂದ ವಿರೋಧಿ ಅಲ್ಲ ಇರೋದ್ರಿಂದ ನಾವು ಗೆಲ್ತೀವಿ. ತೇಜಸ್ವಿನಿ ಮೇಡಮ್,
2-3 ವಿಚಾರವನ್ನು ಭಾವನಾತ್ಮಕ ವಿಷಯಗಳನ್ನು ತರ್ತಿದ್ದೀರಿ. ಹೌದು, ಭಾವನಾತ್ಮಕ ವಿಚಾರ ಅಲ್ಲ, ಇದು ಈ ದೇಶದ ಅಸ್ಮಿತೆಯ ವಿಚಾರ. ಮೂಡಲ ಆಂಜನೇಯ ದೇವಸ್ಥಾನವನ್ನ ಒಡೆಯುವಾಗ ಯಾಕೆ ಇವರಲ್ಲಿ ಈಗ ಯಜ್ಞ ಮಾಡ್ತಾ ಇದಾರಲ್ಲ, ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ತುಂಬಾ ಜಾಸ್ತಿನೇ ಯಜ್ಞಗಳೆಲ್ಲ ಮಾಡ್ತಾರೆ. ಆವಾಗ ಹಿಂದೂ ದೇವತೆಗಳು, ಹಿಂದುತ್ವ, ಹಿಂದೂ ಮೌಲ್ಯಗಳು ಅದರ ಫಲ ಬೇಕು, ಆದ್ರೆ ಆ ಧರ್ಮ ಬೇಡ. ಟಿಪ್ಪುವನ್ನ ಪ್ರೀತಿಸೋದು, ಮುಸಲ್ಮಾನರನ್ನ ಪ್ಲೀಸ್ ಮಾಡೋದಕ್ಕೆ ನೀವು ನೇರವಾಗಿ ಹೇಳಿ. ಕಾಂಗ್ರೆಸ್ ಜೊತೆ ಇದ್ದಾಗ್ಲೂ ನೀವು ಫಲವನ್ನ ಅನುಭವಿಸಿ ಆಮೇಲೆ ಸಿದ್ದರಾಮಯ್ಯ ಸರೋಗಲ್ಲ, ಡಿ ಕೆ ಶಿವಕುಮಾರ್ ಸರೋಗಲ್ಲ, ಅದು ಪಬ್ಲಿಕ್ ಡೊಮೇನಲ್ಲಿ ಇರ್ತಕ್ಕಂಥದ್ದು. ನಮ್ಮ ಜೊತೆನೂ ಬಂದು ಯಡಿಯೂರಪ್ಪ ಸರೋಗಲ್ಲ, ಇನ್ನೊಂದು ಸರೋಗಲ್ಲ. ಎರಡು ಕಡೆ ಲಾಭವನ್ನ ಪಡೆದು ಹಣೆಗಚ್ಚೋದು ಅಂತ ಹೇಳಿದ್ರೆ, ಹಣೆಗಚ್ಚಿದ್ರೆ ಎದುರುಗಡೆ ಇರೋ ವ್ಯಕ್ತಿ ಅಂದ್ರೆ ರಾಜಕಾರಣ ಅನ್ನೋದು ಕಲೆಕ್ಟಿವ್ ಆಗಿ ಹೋಗ್ಬೇಕಾಗುತ್ತೆ. ನಿಮ್ಮ ಹಣೆಯಲ್ಲಿರೋ ತುಪ್ಪ ಇವನ್ ತಿನ್ಬೋದು, ಇವನ ಹಣೆಯಲ್ಲಿರೋ ತುಪ್ಪ ಅವನ್ ತಿನ್ಬೋದು. ಎಂಜಲ್ ಮಾಡಿ ಬೀದಿಗೆ ಬಿಸಾಕಿದ್ರೆ ಏನೂ ಆಗೋದಿಲ್ಲ. ಆಮೇಲೆ ದೊಡ್ಡಗೌಡರು ರಿಸರ್ವೇಶನ್ ತಂದಿದ್ದು ಹೇಳಿದ್ರು, ಮುಸಲ್ಮಾನರಿಗೆ ಒಕ್ಕಲಿಗರ ಒಂದು ಕೋಟಾದಲ್ಲಿ ಕೊಡುವಂತ ಒಂದು ಅಪಚಾರವನ್ನ ಯಾಕೆ ಮಾಡ್ಬೇಕಾಗಿತ್ತು? ಆಮೇಲೆ ಇವಾಗ ಇವರು ಹೇಳ್ತಾರೆ, ಅವರು ಹೇಳ್ತಾರೆ ನಾವು ಚೇಂಜ್ ಮಾಡ್ತೀವಿ ಅಂತ. ಹೇಳಿ ನಿಮ್ಗೆ ಧೈರ್ಯ ಇದ್ರೆ, ನಾವು ಕೊಟ್ಟಿರ್ತಕ್ಕಂಥ ರಿಸರ್ವೇಶನ್ ಅನ್ನ ಕ್ಯಾನ್ಸಲ್ ಮಾಡಿ ಒಕ್ಕಲಿಗರಿಗೆ, ಲಿಂಗಾಯಿತರಿಗೆ ನಾವು ವಾಪಸ್ಸು ಅಲ್ಲಿ ಇಲ್ದಂಗ್ ಮಾಡ್ತೀವಿ ಅಂತ ಹೇಳಿ ನಾವು ಅದನ್ನ ಅವರು ಸ್ಪಷ್ಟಪಡಿಸಬೇಕು ಅಂತಾನೆ ನಾವು ಕೇಳ್ತೀವಿ. ಒಂದ್ ನಿಮಿಷ, ಯಾಕಂದ್ರೆ ಯಾರ್ದು ಭಿಕ್ಷೆ ಏನಲ್ಲ. ನಾವು 15% ಒಕ್ಕಲಿಗರು ಇದ್ದಾರೆ, 17% ಲಿಂಗಾಯಿತರು ಇದ್ದಾರೆ. ಅವರು ಈ ರಾಜ್ಯದ ಒಂದು ಎಲ್ಲದರಲ್ಲೂ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಈಗ ಕಾಂಗ್ರೆಸ್ನಲ್ಲಿ ತುಷ್ಟೀಕರಣ, ಈಗ OBCಗಳು ಅಂತಂದ್ರೆ ತಲೆ ಮೇಲೆ ಎತ್ಕೊಂಡು ಕುಣಿತಾರೆ. ಇವರು ಒಕ್ಕಲಿಗರು, ಲಿಂಗಾಯಿತರು ಅಂತ ಬಂದಾಗ ಅವ್ರದ್ದು ಓಟ್ ಬೇಕು. ಬುಲ್ಡೋಜರ್ ಓಟ್ ಬಂದಾಗ್ಲೂ ವೀರೇಂದ್ರ ಪಾಟೀಲ್ ಹೆಂಗ್ ತೆಗೆದು ಬಿಸಾಡಿದ್ರು ಗೊತ್ತು. ಖರ್ಗೆಜಿ ಬಗ್ಗೆ ದಲಿತರು ಬೆನ್ನೆಲುಬಾಗಿ ನಿಂತಂಥವ್ರು, ಅವ್ರಿಗೆ ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಕೂಡ ಆಗಿಲ್ಲ. ಇದು ಕಟು ಸತ್ಯ ಅಭಿಷೇಕ್, ಅದನ್ನ ನಾವು ಮಾತಾಡ್ಬೇಕಾಗತ್ತೆ. ದೇಶಕ್ಕೆ ನಾಯಕತ್ವವನ್ನ ಕೊಡಬೇಕಾದ ಅಖಿಲ ಭಾರತ ಕಾಂಗ್ರೆಸ್ಗೆ ಅಧ್ಯಕ್ಷರಾಗಬಹುದಾದ ಅರ್ಹತೆಯನ್ನ ಉಳ್ಳಂತ, ಹಿರಿತನ ಉಳ್ಳ ಖರ್ಗೆಜಿ ಅವರು ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ವರ್ಷ ನಿಮ್ಮ ಒಂದು ದೊಡ್ಡ ಇದು ಎಂಥದ್ದು ಒಂದು ಬಲ ಇರತಕ್ಕಂಥ ಕ್ಷೇತ್ರದಲ್ಲಿ ಈ ಭೂಮಿಯಲ್ಲಿ ಯಾಕೆ ಅವರು ಏನೂ ಆಗಕ್ಕಾಗಲಿಲ್ಲ ಅನ್ನೋದನ್ನ ನಾನು ಅವ್ರಿಗೆ ಬಿಡ್ತೀನಿ. ಈಗ ಮೂಡಲ ಆಂಜನೇಯ ಟೆಂಪಲ್ ಅನ್ನ ಇವತ್ತಿಗೂ ಟೆಂಪಲ್ ಇದೆಯೋ ಇಲ್ವೋ? ಹೌದು, ಕರ್ನಾಟಕದ ಹಿಸ್ಟ್ರಿಯನ್ನ ಕರ್ನಾಟಕದವ್ರು ಹೇಳದೇ ಇದ್ರೆ ನಾವು ಇನ್ನೊಬ್ಬರದ್ದು ಕೇಳಲ್ಲ. ಬಲವಂತದ ಮತಾಂತರ ಆಗಿರೋದು ನಿಜ, ಸಂಸ್ಕೃತಿ ನಾಶ ಆಗಿರೋದು ನಿಜ, ಟೆಂಪಲ್ಗಳನ್ನ ಒಡೆದಿರೋದು ನಿಜ. ಹೇಳೋದಕ್ಕೆ ಎಂತ ತೊಂದರೆ ಇದೆ? ನೀವು ನಿಮಗೆ ಧರ್ಮ ಅಂತ ಬಂದಾಗ ನೀವು ಹಿಂದೂ ಧರ್ಮ ಅಂತಲೇ ಬರೀತಕ್ಕಂಥದ್ದು. ಹಿಂದೂಗಳ ಪರ ಇನ್ನೊಬ್ಬರ ವಿರುದ್ಧ ಅಲ್ಲ. ಇದು ನಮ್ಮ ಧರ್ಮ ರಕ್ಷಣೆ ಮಾಡ್ಕೊಳ್ಳೋದು ಸಂವಿಧಾನ ನಮ್ಗೆ ಕೊಟ್ಟಿರ್ತಕ್ಕಂಥ ಹಕ್ಕು, ಯಾರನ್ನ ಪ್ಲೀಸ್ ಮಾಡ್ತಕ್ಕಂಥದ್ದಲ್ಲ. ದಯವಿಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸು, ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು ಅದು ಸರಿಯಲ್ಲ. ಎಲ್ಲರಿಗೂ ಏನೇನು ಸಿಗಬೇಕು ಅದರಲ್ಲಿ ಕೊಟ್ಟು ಮುಂದೆ ಹೋಗಿ. ಎಸ್ ಮೇಡಮ್, ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತದೆ, ಅದನ್ನು ಗಮನಿಸಿಬಿಡೋಣ. ಎಬಿಪಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಾಳೆಯಕ್ಕೆ ಈಗ ಆರಂಭಿಕ ಮುನ್ನಡೆ ಅಂತ ಗೊತ್ತಾಗ್ತಾ ಇದೆ. ಎಬಿಪಿ ನ್ಯೂಸ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಅಂತ, ಆರಂಭಿಕ ಮುನ್ನಡೆ ಅಲ್ಲ, ಸ್ಪಷ್ಟ ಬಹುಮತ. ಎಬಿಪಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕೈ ಕಮಾಲ್ ಅನ್ನೋದು ಈಗ ಸಿಗ್ತಿರುವ ಮಾಹಿತಿ. 115ರಿಂದ 127 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು, 42 ದಿನ ಇದ್ದಾವಿನ್ನು. ಬಿಜೆಪಿಗೆ 68ರಿಂದ 80, ಜೆಡಿಎಸ್ಗೆ 23ರಿಂದ 35 ಸ್ಥಾನ ಅಂತ ಎಬಿಪಿ ನ್ಯೂಸ್ನ ಸಮೀಕ್ಷೆಯಲ್ಲಿ, ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಈ ನಂಬರ್ಸ್ ಅನ್ನ ಕಾಣೋದಕ್ಕೆ ಸಿಗ್ತಾ ಇದೆ. ಡೆಫಿನೆಟ್ಲಿ ಕಾಂಗ್ರೆಸ್ಗೆ ಶಾಟ್ ಇನ್ ದ ಆರ್ಮ್ ಅನ್ನೋ ರೀತಿಯಲ್ಲಿ ಇನ್ನಷ್ಟು ಹುಮ್ಮಸ್ಸನ್ನು ತುಂಬುವಂತ ಒಂದು ರಿಪೋರ್ಟ್ ಇದು. ಬಿಜೆಪಿಗೆ 68ರಿಂದ 80 ಸ್ಥಾನ ಅಂತ, ಜೆಡಿಎಸ್ ಅಗೈನ್ ಕಿಂಗ್ ಮೇಕರ್ ಆಗುವ ಸಾಧ್ಯತೆಗಳು ಅಂತ. ಕುಮಾರಸ್ವಾಮಿ ಅವರು ಈ ಹಿಂದೆನೂ ಮಾತಾಡಿದ್ರು, ನಂಗೆ ಬಹುಮತ ಬಂದಿಲ್ಲ ಅಂತ ಅಂದ್ರೆ ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ. ಬಟ್ ಅದಾದ ನಂತರದಲ್ಲಿ ಬೇರೆನೇ ಸಂದರ್ಭಗಳು ಬಂತು, ನಾನು ಸಂದರ್ಭದಲ್ಲಿ ಸಿಕ್ಕಾಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ, ನನ್ನ ಪಕ್ಷ ಉಳಿಸ್ಕೊಳ್ಳೋದಕ್ಕೆ ನನಗೆ ಈ ಡಿಸಿಷನ್ ಬೇಕಾಗಿತ್ತು ಅಂತಾರೆ. ಸೊ ಕಾಂಗ್ರೆಸ್ಗೆ ಡೆಫಿನೆಟ್ಲಿ ಒಂದು ಬೂಸ್ಟ್ ಅನ್ನು ಕೊಡುವಂತಹ ಮಾಹಿತಿ ಇದು. ಎಬಿಪಿ ನ್ಯೂಸ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ. ಇನ್ನು 42 ದಿನಗಳ ಕಾಲ ಇದೇ ಮೊಮೆಂಟಮ್ ಅನ್ನ, ಈ ಸ್ಟೀಮ್ ಅನ್ನ ಜನರ ಬಳಿಗೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆದ್ರೆ, ಎಸ್ ಮೇಡಮ್, ಡೆಫಿನೆಟ್ಲಿ ನಿಮ್ಗೊಂದಷ್ಟು ಬೂಸ್ಟ್ ಅನ್ನು ಕೊಡುವಂತ ಕೆಲ ಸುದ್ದಿ ಬರ್ತಾ ಇದೆ ಇವತ್ತು. ಲೆಟ್ಸ್ ಕಮ್ ಬ್ಯಾಕ್ ಟು ದ ಡಿಬೇಟ್. ಮೇಡಮ್ ಅವರು ಮಾತಾಡ್ತಾ ಇದ್ರು, ಬೇರೆ ಬೇರೆ ಭಾವನಾತ್ಮಕ ವಿಷಯಗಳಿರ್ಬೋದು, ಬೇರೆ ಏನೇ ನಾವು ತಂದ್ರೂ ಸಹ ಡಬಲ್ ಇಂಜಿನ್ ಆ ಪ್ರಾಮಿಸ್ಗಳನ್ನು ನಾವು ಕೊಟ್ಟಿದ್ದೀವಿ. ಈಗ ನಿಮಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಷಯಕ್ಕೆ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಸ್ಟೇಟ್ ಲೀಡರ್ಶಿಪ್ನ ಬಗ್ಗೆ ಯಾರಿಗೂ ತೊಂದರೆ ಇಲ್ಲ, ಸಖತ್ತಾಗಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಬಟ್ ಸೆಂಟ್ರಲ್ ಲೀಡರ್ಶಿಪ್ ಅಂತ ನೋಡ್ಕೊಂಡಾಗ ಪ್ರಾಮಿಸಸ್ ಅನ್ನ ಡೆಲಿವರ್ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರು. ಸೆಂಟ್ರಲ್ ಲೀಡರ್ಶಿಪ್ ಪ್ರಾಮಿಸಸ್ ಅವರು ನಮ್ಮ ಪಕ್ಷಕ್ಕೆ ಡೆಲಿವರ್ ಮಾಡ್ತಾರೆ, ನಾವು ಅಧಿಕಾರದಲ್ಲಿಲ್ಲ. ಸೊ ನಾವು ಬೇರೆ ಏನಾದ್ರೂ ಮಾಡ್ಲಿಕ್ಕೆ ನಾವು ಅಧಿಕಾರದಲ್ಲಿಲ್ಲ, ಸೆಂಟ್ರಲ್ ನಲ್ಲೂ ಇಲ್ಲ, ಸ್ಟೇಟ್ ನಲ್ಲೂ ಇಲ್ಲ. ಅಲ್ಲ, ಜನರಿಗೆ ಮಾಡಿದ ಪ್ರಾಮಿಸಸ್ ಅಲ್ಲ, ಅಟ್ಲೀಸ್ಟ್ ನಿಮ್ಮ ಲೀಡರ್ಸ್ಗೆ ಮಾಡುವಂತ ಪ್ರಾಮಿಸ್. ಖಂಡಿತ. ಈಗ ನಾನು ಹೇಳಿದ್ನಲ್ಲ, ಎಕ್ಸ್ಪ್ಲೈನ್ ಮಾಡಿದೆ, ನಾನು ಜನರಲ್ ಸೆಕ್ರೆಟರೀಸ್ ಯಾರ್ಯಾರು ಕರ್ನಾಟಕಕ್ಕೆ ಬಂದಿದ್ದಾರೋ ಅವರೆಲ್ಲ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ, ಅವ್ರ ಜವಾಬ್ದಾರಿ ತಗೊಂಡು
ಇಟ್ಕೊಂಡು ಕೆಲಸ ಮಾಡ್ತಾರೆ. ನಾನು ಯಾವ ಒಂದು ಟೈಮ್ನಲ್ಲಿ ಇಷ್ಟೊಂದು ಇನ್ವಾಲ್ವ್ ಆಗಿ ಕೆಲಸ ಮಾಡೋದು ಜನರಲ್ ಸೆಕ್ರೆಟರೀಸ್ ನೋಡಿದ್ರೆ ಪ್ರತಿಯೊಂದು ಮೀಟಿಂಗ್ನಲ್ಲೂ ಅವ್ರು ಇರ್ತಾರೆ, ಪ್ರತಿಯೊಂದು ತಾಲೂಕು ವಿಸಿಟ್ ಮಾಡಿದ್ದಾರೆ. ಹಂಗಿರ್ಬೇಕಾದ್ರೆ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ನಡೀತಾ ಇದೆ. ಮತ್ತೆ ನಮ್ಮ ಸರ್ವೇಸ್ ಟೀಮ್ ಇದೆ, ಏನೋ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ, ಇವತ್ತು ನಾಳೆ ಮೀಟಿಂಗ್ಸ್ ನಡೀತಾ ಇದೆ. ಸೊ ಅದಕ್ಕೆ ಆದಂಥ ಒಂದು ಸಪ್ರೇಟ್ ಟೀಮ್ ಇದೆ. ಪ್ರತಿಯೊಂದಕ್ಕೂ ಒಂದು ಎಲೆಕ್ಷನ್ ಪ್ರೊಸೆಸ್ಗೆ ಏನೇನು ಇದು ಅಪ್ಲಿಕೇಶನ್ ಇಂದ ಹಿಡಿದು ಸೆಲೆಕ್ಷನ್ ವರೆಗೂ ಏನೇನು ಪ್ರೊಸೆಸ್ ಇದೆಯೋ ಅದು ಸಕ್ರಿಯವಾಗಿ ನಡೀತಾ ಇದೆ. ನೀವು ಹೊರಗಡೆಯಿಂದ ಏನಾದರೂ ಹೇಳ್ಬೋದು, ಬಟ್ ನಾನು ಆಸ್ ಅನ್ ಆಸ್ಪಿರೆಂಟ್ ನಾನು ನೋಡ್ತೀನಿ ಯಾವ ತರ ಒಂದು ಪ್ರೊಸೆಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಸೈಂಟಿಫಿಕ್ ಪ್ರೊಸೆಸ್ ಸರ್ವೇಸ್ ಆ ರೀತಿ ನ್ಯಾಯ ಸಿಗೋ ಹಾಗೆ ನೀವು ಕಂಟೆಸ್ಟೆಂಟ್ ಆಗಿರ್ತಿದ್ರಿ. ಅಲ್ಲ ಒಂದ್ ನಿಮಿಷ, ಅದನ್ನ ನಾನು ಒಪ್ಕೊಂತೀನಿ. ಅದು ಅವಾದಕ್ಕೆ ಬರೋಣ. ಅದು ಇನ್ನ 99 ನಲ್ಲಿ ನನ್ನ ಕ್ಷೇತ್ರ ಅನೌನ್ಸ್ ಆಗಿದೆ. ಅಶ್ವಿನ್ ಅವರು ಹೊರಡ್ತಾ ಇದ್ದಾರೆ. ಅಶ್ವಿನ್ ಅವರು ನಿಮ್ಮ ಲಾಸ್ಟ್ ಕಮೆಂಟ್. ಸರ್, ಇವಾಗ ನೀವು ಹೇಳಿದ್ರಿ, ನೀವು ಸಮೀಕ್ಷೆ, ಚುನಾವಣಾ ಪೂರ್ವ ಸಮೀಕ್ಷೆ, ಅಗೇನ್ ಕಿಂಗ್ ಮೇಕರ್ ಇಲ್ಲ, ಸಮೀಕ್ಷೆಗಳು ಬರುತ್ತೆ. ಇಲ್ಲ, ನಾನು ಆಗ್ಲೇ ಹೇಳಿದೀವಿ, ಕಿಂಗ್ ಮೇಕರ್ ಆಗೋದೇ ಇಲ್ಲ ಈ ಸಲ. ನಾವು ಯಾವುದೇ ತರ ನಿರ್ಣಾಯಕ ಪಾತ್ರ ವಹಿಸೋದಾಗ್ಲಿಲ್ಲ. 123 ಕ್ಷೇತ್ರ ಬಂದೇ ಬರುತ್ತೆ ನೋಡಿ, ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ. ಹಾಗೆ ಕಾಂಗ್ರೆಸ್ ಅವರು ಹೇಳಿದ್ರು, ನೀವು ಕೇಳಿದ್ರೆ ಅವ್ರಿಗೆ ಸ್ಟೇಟ್ ಅಲ್ಲಿ ಲೀಡರ್ಶಿಪ್ ಚೆನ್ನಾಗಿದೆ ಅಂತ. ಯಾವ ಸರ್ ಸ್ಟೇಟ್ ಅಲ್ಲಿ ಲೀಡರ್ಶಿಪ್ ಚೆನ್ನಾಗಿದೆ? ಈಗ ಏನೋ ಸಮೀಕ್ಷೆಗಳು ಬಂದಿದೆ ಇಲ್ಲ ಅಂತಲ್ಲ, ಅದು ಇರುತ್ತೆ, ಅದಕ್ಕೆಲ್ಲ ನಾವು ಗೌರವಿಸಬೇಕು. ಸಮೀಕ್ಷೆ ಸುದ್ದಿ ಆಧಾರದ ಮೇಲೆ ನಾನು ಸ್ಟಾರ್ಟಿಂಗ್ ಅಲ್ಲೂ ಅದನ್ನೇ ಕೇಳಿದ್ದೀನಿ. ಕಾಂಗ್ರೆಸ್ ಅಲ್ಲಿ ಲೀಡರ್ಶಿಪ್ ನಮ್ಮ ಅಧ್ಯಕ್ಷರ ಮೇಲೆ ಎಷ್ಟು ಗೌರವ ಇದೆಯೋ ಕುಮಾರಸ್ವಾಮಿ ಮೇಲೆ ಅಷ್ಟೇ ಗೌರವ ಇದೆ. ನೀವು ಅದನ್ನೇ ಪಾಯಿಂಟ್ ಇಟ್ಕೊಂಡು ಮಾತಾಡಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ಪದನೇ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ ಅವರಿಂದ. ಆದ್ರಿಂದ ಈಗ ನೋಡಿ 10% ಸರ್, ಆದ್ರಿಂದ ಈಗ ನೋಡಿ ಬಿಜೆಪಿ ಈಗ ಚುನಾವಣೆ ಸಂದರ್ಭದಲ್ಲಿ ನಾವು ವಾದ ಪ್ರತಿವಾದಗಳು ಆಗ್ತಿರುತ್ತೆ, ಇಲ್ಲ ಅಂತ ಹೇಳಲ್ಲ. ನಮಗೆ ಏನು ವರದಾನ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಲೀಡರ್ಶಿಪ್ ನಾಯಕತ್ವದ ಕೊರತೆ ಇದೆ, ಇನ್ನೂ ಕಿತ್ತಾಡ್ತಿದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಒಬ್ರು ಅಧ್ಯಕ್ಷರು ಅಂತಿದ್ದಾರೆ ಬಿಟ್ರೆ ಸೀನಿಯರ್ ಕರ್ಗೆ ಐದ್ ಮಾಡ್ತಿದ್ದಾರೆ. ಬಿಜೆಪಿಯಲ್ಲಿ ಭ್ರಷ್ಟಾಚಾರದಂತ ವಿರೋಧಿ ಅಲೆ ಇದೆ ಜನರ ಹತ್ರ. ಅದರಿಂದ ನಮ್ಗೆ ಒಂದು ವರದಾನ ಆಗುತ್ತೆ. ಕುಮಾರಣ್ಣ ಅವರು ಹಿತ ಕಾಯ್ತಾರೆ, ರೈತರ ಜೊತೆ ಇರ್ತಾರೆ, ರೈತರು ಪರವಾಗಿರ್ತಾರೆ. ಜಿ ನ್ಯೂಸ್ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ. ಜಿ ನ್ಯೂಸ್ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಮುನ್ನಡೆ ಅನ್ನೋದರ ಸುದ್ದಿ. ಎಬಿಪಿನಲ್ಲಿ ನಾವು ಈಗಷ್ಟೇ ಗಮನಿಸಿದ್ವಿ, ಕಾಂಗ್ರೆಸ್ ಕಾರ್ಯಕರ್ತರು ಸ್ವಲ್ಪ ಹೋಪ್ಸ್ ಅಲ್ಲಿ ಮುಂದುವರಿಯುವಂತಹ ಪರಿಸ್ಥಿತಿ. ಇಲ್ಲಿ ನೋಡಿ, ಕಾಂಗ್ರೆಸ್ 88ರಿಂದ 98 ಸ್ಥಾನ, ಜೆಡಿಎಸ್ 23ರಿಂದ 33. ಜಿ ನ್ಯೂಸ್ ಸಮೀಕ್ಷೆಯಲ್ಲಿ ಬಹುಶಃ ಸ್ಪಷ್ಟ ಬಹುಮತಕ್ಕೆ ಹತ್ತಿರ ಹೋಗುತ್ತೆ. ಸ್ಪಷ್ಟ ಬಹುಮತವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಬಿಜೆಪಿ ಅಂತ. ಒಂದು ರೀತಿ ಟೈ ಅನ್ನೋ ರೀತಿಯಲ್ಲಿ ಆಯ್ತು. 2 ಸಮೀಕ್ಷೆಗಳು ಸಿಕ್ಕಿವೆ, ಒಂದು ಕಾಂಗ್ರೆಸ್ಗೆ ಬಹುಮತ ಅಂತ ಹೇಳಿದ್ರೆ, ಇನ್ನೊಂದು ಬಿಜೆಪಿಗೆ ಅಂತ. ಸೆಂಚುರಿ ಮಾರ್ಕ್ ಅನ್ನು ಕಂಫರ್ಟಬಲಿ ಕ್ರಾಸ್ ಮಾಡ್ತಾರೆ ಅನ್ನೋದು ಈಗ ನಾವು ಆ ಮ್ಯಾಥಮೆಟಿಕ್ಸ್ ಅಲ್ಲಿ ಗಮನಿಸಿದ್ವಿ. ಬಟ್ ಅಲ್ಟಿಮೇಟ್ಲಿ ನೋಡ್ಬೇಕಾಗತ್ತೆ. ಕವಿತಾ ಮೇಡಮ್, ನೀವು ಆಗಲೇ ಮಾತಾಡ್ತಾ ಇದ್ರಿ, ನಿಮ್ಮ ಲೀಡರ್ಶಿಪ್ಪು ಮಾಡಿರುವಂಥ ಬದಲಾವಣೆಗಳು, ಚುನಾವಣೆಯನ್ನು ಹೊಸದಾಗಿ ನೋಡ್ತಾ ಇರೋದು, ಇದೆಲ್ಲವೂ ಸರಿ. ಬಟ್ ಅಲ್ಟಿಮೇಟ್ಲಿ ಈಗ ನೋಡಿ, 38% ವೋಟನ್ನು ತಗೊಂಡ್ರು ನಿಮಗೆ ಏನು ಮೆಜಾರಿಟಿ ಮಾರ್ಕಿಗೆ ಹೋಗೋದಕ್ಕೋ ಅಥವಾ ಏನೋ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದಕ್ಕೋ ತುಂಬ ಚಾಲೆಂಜಸ್ ಅನ್ನು ಫೇಸ್ ಮಾಡಿದ್ರಿ. ಯಾಕೆ ಹಾಗೆ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಒಂದು ಡಿಸ್ಕಷನ್ಸ್ ತುಂಬ ಬಾರಿ ಮಾತಾಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಟಿಕೆಟಿನ ಗೊಂದಲ ಇರ್ಬೋದು, ಮತ್ತೆ ಮೇ ಬಿ ನಾವು ಅವಾಗ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದ್ವೇನೋ. ಯಾಕಂದ್ರೆ ಎಲ್ಲ ಸಮೀಕ್ಷೆಗಳು ನಮಗೆ ನಂಬರ್ಸ್ ಕೊಡ್ತಾ ಇತ್ತು. ಸೊ ಹಾಗಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ನಲ್ಲಿ ತೋರಿಸ್ವಿ. ಮತ್ತೆ ಅಟ್ಲೀಸ್ಟ್ ಒಂದು 10-12 ಸೀಟುಗಳಲ್ಲಿ ನಾವು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ವಿ. ಮತ್ತೆ ನಮ್ಮ ಓಟು ಇದಕ್ಕೆ ಸೀಟ್ ಕನ್ವರ್ಟ್ ಆಗದೆ ಇರೋದು ಕಾರಣನೂ ಅಷ್ಟೇ. ಈ ಒಂದು 2-3 ಸಮಸ್ಯೆಗಳು ನಾವು ಮಾಡ್ಕೊಂಡಿದ್ದು ಅಂತ ನಾವು ಒಪ್ಕೊಂತೀವಿ. ಅದನ್ನು ನಮ್ಮ ಒಂದು ಇಂಟರ್ನಲ್ ಇರೋ ಡಿಸ್ಕಷನ್ಸು ಅದೇ ಥರ ಬರ್ತಾ ಇದೆ. ಯಾಕಂದರೆ ನಾವು ಅಲ್ಲಿ ಏನೋ ಒಂದು ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಂಡಿದ್ವಿ. ಬಟ್ ಆ ಪರಿಸ್ಥಿತಿಲಿ ಇವತ್ತಿಲ್ಲ. ನಾವು ಸ್ವಲ್ಪ ಸೈಂಟಿಫಿಕ್ ಆಗಿ, ಟೆಕ್ನಾಲಜಿ ಬೇಸ್ ಆಗಿ, ರಿಸರ್ಚು, ಸರ್ವೇಸು, ನೀವು ಯಾವತ್ತು ಕೇಳಿದ್ರು ಸಿದ್ದರಾಮಯ್ಯ ಅವ್ರನ್ನ ಸರ್ವೆ ಮಾಡಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಳ್ತಾರೆ. ಅಂದರೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಆ ಥರ ಸರ್ವೇಸ್ ನಡೀತಾ ಇದೆ. 1 ಅಲ್ಲ 2 ಅಲ್ಲ 3-4 ಬಾರಿ ಸರ್ವೇಸ್ ನಡೀತಾ ಇದೆ. ಮತ್ತೆ ಅಲ್ಲಿರುವಂಥ ಆಕಾಂಕ್ಷಿಗಳು ಸಹ ಸರ್ವೇಸ್ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಎಲೆಕ್ಷನ್ ಪ್ರೊಸೆಸ್ ಏನಿದೆ, ಆ ಪ್ರೊಸೆಸ್ ಇದು ಲಾಂಗ್ ಟರ್ಮ್ ಪ್ರೊಸೆಸ್ಸು. ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಅವರು ಆ ಥರ ಸರ್ವೇಸ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅವರು ಮಾಡ್ತಾ ಇದ್ದಾರೆ.
ಸೊ ನಮಗೆ ಇದರಿಂದ ಒಂದು ಅಡ್ವಾಂಟೇಜ್ ಆಗಿದೆ. ಒಂದು ಸೈಂಟಿಫಿಕ್ ಮೆಥಡಾಗಿ ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ಅಷ್ಟು ಬೇಗ ನಾವು 124 ಅನೌನ್ಸ್ ಮಾಡೋದಕ್ಕಾಗಿದ್ದು. ಸೊ 124ನಲ್ಲಿ ಕ್ಲಾರಿಟಿ ಇದೆ, ಸೊ ಯಾವುದೇ ಸಮಸ್ಯೆ ಇಲ್ಲ, ಏನು ಕಂಪ್ಲೀಟ್ ಕ್ಲಾರಿಟಿ ಇದೆ. ಇನ್ನು ಮಿಕ್ಕಿದ 101 ಕ್ಷೇತ್ರಗಳಲ್ಲಿ ಆ ಡಿಸ್ಕಷನ್ಸು ಇವಾಗ ಬರ್ತಾ ಇದೆ. ಸೊ ಗೊಂದಲ ಆಗುವಂಥ ಒಂದು ಪರಿಸ್ಥಿತಿ ಬಹಳ ಕಡಿಮೆ ಇದೆ ಕಂಪೇರ್ ಟು ವಾಟ್ 2018 ವಾಸ್. ಆ್ಯಂಡ್ ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಈಗ ಇದು ಕಮಿಟಿ ಇನ್ವಾಲ್ವ್ಮೆಂಟ್ಸ್ ಇದೆ ಮತ್ತು ಕಮ್ಯುನಿಕೇಷನ್ ಇದೆ. ಅಂದರೆ ಒಂದು ಆಸ್ಪಿರೆಂಟ್ನ ಕರೆದು ನೋಡು ಈ ಕಾರಣಕ್ಕೆ ನಿಮ್ಗೆ ಕೊಡೋಕ್ಕಾಗಲ್ಲ, ನಾವು ಇಲ್ಲಿ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಒಂದು ಕಮ್ಯುನಿಕೇಷನ್ ಪ್ರೊಸೆಸ್ಸು ಸಹ ಸೆಟ್ ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯ ಕರೆದು ಮಾತಾಡೋದಾಗಲಿ, ಡಿ ಕೆ ಅವ್ರು ಮಾತಾಡೋದಾಗಲಿ, ಅಥವಾ ನಮ್ಮ ಜನರಲ್ ಸೆಕ್ರೆಟರೀಸ್ ಮಾತಾಡೋದು ಒಂದು ಸಕ್ರಿಯವಾದಂಥ ಒಂದು ಪ್ರೊಸೆಸ್ ಇದೆ. ಮತ್ತು ಮುಂಚೆನೇ ನಾವು ಪ್ರತಿಯೊಂದು ಕ್ಷೇತ್ರಕ್ಕೂ ಜನರಲ್ ಸೆಕ್ರೆಟರೀಸ್ನ ಅಪಾಯಿಂಟ್ ಮಾಡಿದ್ವಿ. ಸೊ ಅವರು ಸಹ ಸಕ್ರಿಯವಾಗಿ ಅಲ್ಲಿ ಕೆಲಸ ಮಾಡಿ ಜವಾಬ್ದಾರಿ ತಗೊಂಡು ಆ ಕ್ಷೇತ್ರದಲ್ಲಿ ಯಾವ್ಯಾವ ಥರ ನಾವು ಬದಲಾವಣೆ ತರಬೇಕು, ಯಾವ ಥರ ಪ್ಲಾನಿಂಗ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ MB ಪಾಟೀಲ್ ಅವರು ಕ್ಯಾಂಪೇನ್ ಕಮಿಟಿ ಇದ್ದಾರೆ, ಅವ್ರದ್ದೊಂದು ಸ್ಟ್ರಕ್ಚರ್ಡ್ ಆಗಿ ಯಾವ ಥರ ಕ್ಯಾಂಪೇನ್ ಮಾಡಬೇಕು ಅಂತ ಅವ್ರದ್ದೊಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನಾವು ಎಲೆಕ್ಷನಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ತಾ ಇದ್ದೀವಿ. ಅಂದರೆ ಒಂದು ನಾವು ಜೊತೆಲಿದ್ದೀವಿ, ಒಂದು ದಟ್ ಈಸ್ ವೆರಿ ಕ್ಲಿಯರ್. ಸೆಕೆಂಡ್ ಥಿಂಗ್ ಇಸ್ ದಟ್ ನಾವು ತರುವಂಥ ಮ್ಯಾನಿಫೆಸ್ಟೋ ಏನಿದೆ, ಇದು ಪರಮೇಶ್ವರ್ ಅವರು ಇನ್ವಾಲ್ವ್ ಆಗಿರುವಂಥ ಮ್ಯಾನಿಫೆಸ್ಟೋ ಕಮಿಟಿ ಇರ್ಬೋದು, MB ಪಾಟೀಲ್ ಅವರ ಒಂದು ಪ್ರಚಾರ ಸಮಿತಿ ಇರ್ಬೋದು, ಅದರಲ್ಲಿ ಅವರೆಲ್ಲ ಟೀಮು ವರ್ಕ್ ಡಿವೈಡ್ ಬಣಗಳದ್ದು ಮೇಡಮ್, ಬಣಗಳದ್ದು ಈಗ ಸಿದ್ದರಾಮಯ್ಯ ಅವರ ಬೆಂಬಲಿಗರು, ಡಿ ಕೆ ಶಿವಕುಮಾರ್ ಬೆಂಬಲಿಗರು, ಕಾಂಗ್ರೆಸ್ ಗೆಲ್ಲಲಪ್ಪ ಅಂತ ಹೇಳ್ಕೊಳ್ಳುವಂತ ಜನರು ಇದ್ದಾರೆ. ಇದು ನಿಮಗೆ ಏನೂ ಪ್ರಾಬ್ಲಮ್ ಮಾಡೋದಿಲ್ವಾ? ಒಳ ಏಟಿನ ಭಯ ನಿಮಗಿಲ್ವಾ? ಖಂಡಿತ ಮಾಡೋದಿಲ್ಲ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಬಣಗಳು ಇದ್ದೇ ಇರುತ್ತೆ, ನಾನು ಡಿಸ್ಪ್ಯೂಟೇ ಮಾಡೋದಿಲ್ಲ. ಬಣ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ರಾಜಕೀಯ ಪಕ್ಷದಲ್ಲಾಗಲಿ ಅವರವರ ಒಂದು ಲೀಡರ್ಶಿಪ್ನ ಗುರುತಿಸ್ಕೊಂಡಿರುವಂಥವ್ರು ಬಣ ಇದ್ದೇ ಇರುತ್ತೆ. ನಾವು ಬಣ ಇಲ್ಲದೆ ಇಲ್ಲ ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಬಣ ಇದ್ದೇ ಇರುತ್ತೆ. ಬಟ್ ನಮ್ಗೆ ಇವತ್ತು ಫೋಕಸ್ ಇರೋದು ಎಲೆಕ್ಷನ್ ಗೆಲ್ಲಬೇಕು ಅಂತ ಫೋಕಸ್ಸು. ಯಾವ ಬಣ ಈ ಬಣ ಆ ಬಣ ಅಲ್ಲ, ಗೆಲ್ಬೇಕಾಗಿರೋದು ಕಾಂಗ್ರೆಸ್ ಗೆಲ್ಲಬೇಕು, ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬರಬೇಕು. ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾರು ವೋಟ್ ಗೆದ್ದು ಬಂದಿರ್ತಾರೋ ಅವರು ಡಿಸೈಡ್ ಮಾಡ್ತಾರೆ ಹೊರತು ಬೇರೆ ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬಣದ ರಾಜಕೀಯದ ಒಂದು ಇದು ನೀವೇನು ಯೋಚನೆ ಮಾಡ್ತಾರೋ ಆ ಥರ ಬಣದ ರಾಜಕೀಯ ಇಲ್ಲ. ಬಣ ಇದ್ದೇ ಇರುತ್ತೆ. ಬಟ್ ಆ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋದೇ ಮೊಟ್ಟ ಮೊದಲನೇ ಒಂದು. ಟು ಕನ್ಕ್ಲೂಡ್, ಈಗ ಇನ್ನೂ 42 ದಿನಗಳಿದ್ದಾವೆ. ನಿಮಗೇನಾದ್ರೂ ಕೆಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಥವಾ ನಿಮ್ಮ ಅಪ್ರೋಚ್ ಅನ್ನು ಬದಲಾಯಿಸಬೇಕು, ಈ ಥರದ್ದು ಏನಾದ್ರೂ ಸಮ್ ಲೆಸನ್ಸ್ ಲರ್ನ್ಡ್ ಅನ್ನೋ ಥರದ ಪರಿಸ್ಥಿತಿ ಏನಾದರೂ ಇದೆಯಾ, ಅಥವಾ ನೀವು ಆಲ್ ರೈಟ್ ಔಟ್ ರೈಟ್ ನಾವು ಕರೆಕ್ಟ್ ಆಗಿದ್ದೀವಿ ಅಂತ? ಇಲ್ಲ ನೋಡಿ, ಪೇಜ್ ಪ್ರಮುಖ ಅಂದ್ರೆ ಒಂದು ಪೇಜ್ ಪ್ರತಿ ಮನೆಗೂ ನಾವು ತಲುಪಿದ್ದೀವಿ. 3 ಸಾರಿ 4 ಸಾರಿ ವಿಜಯ ಸಂಕಲ್ಪ ಯಾತ್ರೆ ಮಾಡಿದ್ದೀವಿ, ಮೋರ್ಚಾಗಳ ಸಮಾವೇಶಗಳನ್ನು ಮಾಡಿದ್ದೀವಿ, ಫಲಾನುಭವಿಗಳ ಸಮಾವೇಶವನ್ನು ಮಾಡಿದ್ದೀವಿ, ಬೂತ್ ವಿಜಯ ಯಾತ್ರೆಯನ್ನು ಮಾಡಿದ್ದೀವಿ. ಆಮೇಲೆ ಈಗ 42 ಲಕ್ಷ ಜನರಿಗೆ ಕುಡಿಯುವ ಶುದ್ಧ ನೀರನ್ನು ಕೊಟ್ಟಿದ್ದೀವಿ. ಇಷ್ಟು ವರ್ಷ ಕೊಟ್ಟದ್ದು 21 ಲಕ್ಷ, ನಾವು 42 ಲಕ್ಷ ಜನರಿಗೆ ಕೊಟ್ಟಿದ್ದೀವಿ. ಮತ್ತು ಆಪತ್ಕಾಲೀನ ಕೋವಿಡ್ನಂಥ ಸನ್ನಿವೇಶದಲ್ಲೂ ಕೂಡ ಒಂದು ಜೀವ ರಕ್ಷಕ ವ್ಯಾಕ್ಸಿನನ್ನು ಎಷ್ಟು ಎಫೆಕ್ಟಿವ್ ಆಗಿ ಹೆಲ್ತ್ ಫೀಲ್ಡಲ್ಲಿ ತುಂಬ ವರ್ಕ್ ಮಾಡಿದ್ದೀವಿ, ಎಜುಕೇಷನ್ ಫೀಲ್ಡಲ್ಲಿ ತುಂಬ ವರ್ಕ್ ಮಾಡಿದ್ದೀವಿ. 5 ಲಕ್ಷ ಮನೆಗಳನ್ನು ಕಟ್ಕೊಟ್ಟಿದ್ದೀವಿ. ಪರಿಹಾರ ಮತ್ತು ರೈತರಿಗೆ ಸಿಗಬೇಕಾದಂಥದ್ದು ಮತ್ತು ಸೋರಿಕೆ ಇಲ್ಲದಂತಹ ಡೈರೆಕ್ಟ್ ಫಲಾನುಭವಿಗಳಿಗೆ ನೇರವಾಗಿ ಅವರ ಅಕೌಂಟ್ಗೆ ಹಾಕುವಂಥ ಇದನ್ನು. ಮತ್ತು ಗಟ್ಟಿ ನಾಯಕತ್ವ, ಕೇಂದ್ರದಲ್ಲೂ ಗಟ್ಟಿ ನಾಯಕತ್ವ ಇದೆ, ಇಲ್ಲೂ ಇದೆ. ಇಡೀ ಜಗತ್ತು ಆರ್ಥಿಕ ಮುಗ್ಗಟ್ಟಿನಲ್ಲಿ ಮುಳುಗಿದಾಗಲೂ ಕೂಡ ಇವತ್ತು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಒಂದು ಸ್ಥಿರವಾದ ಆರ್ಥಿಕತೆಯನ್ನ ಮತ್ತು ಪ್ರಗತಿಪರ, ಇದು ಎಲ್ಲವನ್ನು ಫ್ರೀ ಬೀಸ್ ಅಂತಲ್ಲ, ಇದು ಪ್ರಗತಿಪರ ಉಳಿಬೇಕು, ನಾವು ಸಸ್ಟೈನ್ ಆಗಬೇಕು ಮತ್ತೆ ನಾವು ಮುಂದುವರಿಬೇಕು. ಸೊ ಆ ನಿಟ್ಟಿನಲ್ಲಿ ಮತದಾರ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಮೂಲಭೂತ ಸೌಕರ್ಯಗಳಲ್ಲ ಅಂತೂ ನಾವು ನೋಡ್ತೀರಿ, ಶಂಕುಸ್ಥಾಪನೆಯನ್ನು ನಾವೇ ಮಾಡ್ತಾ ಇದ್ದೀವಿ, ಸಮರ್ಪಣೆಯನ್ನು ನಾವೇ ಮಾಡ್ತಾ ಇದ್ದೀವಿ. ದಿಸ್ ಇಸ್ ವೇಗೋತ್ಕರ್ಷದ ಒಂದು ಬಿಜೆಪಿ ಸರ್ಕಾರ ಮತ್ತು ಸಾಧನೆಗಳು ಅಂತ ನಾನು ಹೇಳ್ಬೋದು. ಈ ಆಧಾರದ ಮೇಲೆ ಮತ್ತು ಕಾರ್ಯಕರ್ತರ ನಿರಂತರವಾದ ಪರಿಶ್ರಮದ ಆಧಾರದ ಮೇಲೆ ಮತ್ತೆ ಕಾಂಗ್ರೆಸ್ಗಿಂತ ಅವರ ಒಂದು ಅಷ್ಟು ವರ್ಷಗಳ ಆಡಳಿತ ಮತ್ತು ನಮ್ಮ ಆಡಳಿತವನ್ನು ತುಲನಾತ್ಮಕವಾಗಿ ನೋಡಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮತ್ತೊಮ್ಮೆ ಬಿಜೆಪಿಯ ಭರವಸೆ ಅಂತ ಹೇಳಿ ನಾವು ಆ ಒಂದು ಕ್ಯಾಂಪೇನ್ ಮಾಡೋದ್ರಲ್ಲಿ ಸಫಲರಾಗಿ. ಫೈನ್. ಸೊ ಕೆಲ ಹೊಸತುಗಳಿಗೆ ಈ ಚುನಾವಣೆ ಸಾಕ್ಷಿ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಹೊಸ ಟೆಕ್ನಾಲಜಿಯ EVM ಬರ್ತಾ ಇದೆ. 80 ವರ್ಷ ಮೇಲ್ಪಟ್ಟವರಿಗೆ ಮನೆಯಲ್ಲಿ ಕೂತ್ಕೊಂಡು ಆಬ್ಸೆಂಟಿ ವೋಟ್ ಫಾರ್ಮ್ 12D ಫಿಲ್ ಮಾಡಿದ್ದೆ ಆದರೆ ಅವರು ಮನೆಯಲ್ಲಿ ಕೂತ್ಕೊಂಡು ವೋಟ್ ಹಾಕೋದಕ್ಕೆ ಅವಕಾಶ, ಬೇರೆ ಬೇರೆ ಥರದ ರೀತಿಯಾದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಅನ್ನು ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಟಿಮೇಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು, ಅಗೈನ್ ನಾನು ಸ್ಟಾರ್ಟ್ ಮಾಡ್ತಾನು ಹೇಳಿದ್ದೆ, 10ಕ್ಕೆ ವೋಟ್, 13ಕ್ಕೆ ರಿಸಲ್ಟ್, 14ಕ್ಕೆ ರೆಸಾರ್ಟ್ ಆಗೋದು ಬೇಡ. ಕ್ಲಿಯರ್ ಮೆಜಾರಿಟಿಯ ಬಗ್ಗೆ ಜನ ಯೋಚನೆ ಮಾಡಲಿ ಅಂತ, ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅಂತ ಅಷ್ಟೇ ಎಲ್ಲರೂ ಆಶಿಸೋಣ. ಇದು ಈವರೆಗಿನ ಅಪ್ಡೇಟ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.